students, I am back with our next chapter from history, which is Mauryas and Kushans. Okay, ಮಕ್ಕಳೇ, ಈ ಲೆಸನಲ್ಲಿ ನಾವೇನು ನೋಡ್ತೀವಿ, ಸ್ಟಾರ್ಟಿಂಗ್ ಎಂಪೈರ್ ಆಫ್ ಇಂಡಿಯಾ. ಓಕೆನಾ, ಇಂಡಿಯಾನ ಸ್ಟಾರ್ಟಿಂಗ್ ರೂಲ್ ಮಾಡಿರೋರು ಯಾರು ಅಂತ ನೋಡ್ತೀವಿ. ಅದು ಫಸ್ಟ್ ಬಂದ್ಬಿಟ್ಟು ಯಾರು ಮಾಡಿದ್ದಾರೆ? ಮೌರ್ಯಾಸ್ ಮಾಡಿದ್ದಾರೆ. ಆಯ್ತಾ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಡೈನಾಸ್ಟಿ. ಫಸ್ಟ್ ಸಾಮ್ರಾಜ್ಯ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮೌರ್ಯಾಸ್. ಆಯ್ತಾ, ಇದನ್ನ ನಾವು ಕಂಪ್ಲೀಟ್ ಆಗಿ ನೋಡ್ತೀವಿ. ನೆಕ್ಸ್ಟ್ ಬರ್ತಾರೆ ಕುಶನ್ಸ್. ಆಯ್ತಾ, ಇದನ್ನ ಕುಶನಾಸ್ ಅಂತಾನು ಹೇಳ್ತಾರೆ ಕನ್ನಡದಲ್ಲಿ, ಕುಶನ್ಸ್. ಓಕೆನಾ, ಇವ್ರ ಬಗ್ಗೆ ನಾವು ಈಗ ತಿಳ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ ಈ ಲೆಸನನ್ನು. ಈ ಲೆಸನಲ್ಲಿ ನಾವು ಏನು ಕಲಿತೀವಿ ಅನ್ನೋದನ್ನ ಹೇಳ್ತೀನಿ. ದ ಫಸ್ಟ್ ಎವರ್ ಎಂಪೈರ್ ಆಫ್ ಇಂಡಿಯಾ ವಾಸ್ ಮೌರ್ಯನ್ ಎಂಪೈರ್. ದ ಫಸ್ಟ್ ಎಂಪೈರ್ ಆಫ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಬೈ ಮೌರ್ಯ. ಓಕೆ, ಮೊದಲನೇ ಎಂಪೈರ್ ಸ್ಟಾರ್ಟ್ ಮಾಡಿದ್ದು, ಸಾಮ್ರಾಜ್ಯ ಸ್ಟಾರ್ಟ್ ಮಾಡಿದ್ದು ಯಾರು? ಮೌರ್ಯ ಅವರು. ಆಯ್ತಾ, ಅಬೌಟ್ ದ ಪ್ರಾಮಿನೆಂಟ್ ರೂಲರ್ ಆಫ್ ಮೌರ್ಯನ್ ಡೈನಾಸ್ಟಿ ಅಶೋಕ, ಹಿಸ್ ಅಚೀವ್ಮೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಾನ್ಸ್ಟ್ರಿಬ್ಯೂಷನ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. Prominent, we will see Mauryan dynasty here. Okay, in which Ashoka has achieved many things, like he has developed administration, contribution to art, he developed art, he gave importance to art. Okay, art and architecture. ಇಲ್ಲಿ ನಾವು ಮೊದಲನೇದಾಗಿ ಮೌರ್ಯನ್ ಡೈನಾಸ್ಟಿಯಲ್ಲಿ ನಾವೇನು ನೋಡ್ತೀವಿ, ಅಶೋಕನ ಅಚೀವ್ಮೆಂಟ್ಸ್ನ ನೋಡ್ತೀವಿ. ಅವರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರು, ನಮಗೆಲ್ರಿಗೂ ಗೊತ್ತು ಅಶೋಕ ಯಾರು ಅಂತ. ಓಕೆನಾ, ಯಾಕಂದರೆ ನಾವು ಈ ಹೆಸರನ್ನ ಅಟ್ಲೀಸ್ಟ್ ನಾವು ನೋಡಿಲ್ಲ ಅಂದರೂ ಕೇಳಿರ್ತೀವಿ. ಆಯಿತಾ, ಹಿಸ್ಟ್ರಿಯಲ್ಲಿ ಈ ನಮ್ಮ ಏನು ಎಂಬ್ಲಮ್ ತಗೊಂಡಿದಾರಲ್ಲ, ಇಂಡಿಯನ್ ಎಂಬ್ಲಮ್, ಅದು ಕೂಡ ಬಂದಿರೋದು ಇಲ್ಲಿಂದ. ಈ ಅಶೋಕನ ಪಿಲ್ಲರ್ ಇದೆ, ಆ ಪಿಲ್ಲರ್ ಮೇಲೆ ಇರುವಂತಹ ಸಿಂಬಲ್ನ ಇಂಡಿಯನ್ನ ನ್ಯಾಷನಲ್ ಎಂಬ್ಲಮ್ ಸಿಂಬಲ್ ಆಗಿ ತಗೊಂಡಿದ್ದಾರೆ. ಆಯ್ತಾ, ನಾವು ಇದನ್ನ ಮತ್ತೆ ಅಶೋಕ ಚಕ್ರ ಅಂತಾನು ಹೇಳ್ತೀವಿ ನೋಡಿ ಫ್ಲಾಗಲ್ಲಿ. ಇದೆಲ್ಲ ಬಂದಿರೋದು ಇವರ ಹೆಸರಿನಿಂದಾನೆ. ಆಯ್ತಾ, ನೆಕ್ಸ್ಟ್ ಇವರ ಕಾಂಟ್ರಿಬ್ಯೂಷನ್ಸ್ ಎಲ್ಲದನ್ನ ನೋಡ್ತೀವಿ. ಅಬೌಟ್ ದ ಹಿಸ್ಟ್ರಿ ಆಫ್ ಕುಶನ್ಸ್. ನೆಕ್ಸ್ಟ್ ವಿ ವಿಲ್ ಸಿ ದ ಹಿಸ್ಟ್ರಿ ಆಫ್ ಕುಶನ್ಸ್, ಹೌ ದೇ ಸ್ಟಾರ್ಟೆಡ್ ದ ರೂಲಿಂಗ್. ಓಕೆ, ಅಡ್ಮಿನಿಸ್ಟ್ರೇಷನ್, ಅವರು ಆಡಳಿತನ ಹೇಗೆ ಮಾಡಿದ್ರು ಅಂತ ನೋಡ್ತೀವಿ. ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕುಶನ್ಸ್. ಕನಿಷ್ಕ, ಓಕೆ ಸಾರಿ, ಕುಶನ್ಸ್ ಅಲ್ಲ, ಕನಿಷ್ಕ. ಕುಶನ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮೇನ್ ರೂಲರ್. ಓಕೆ, ಹಿ ಈಸ್ ಅ ಮೇನ್ ರೂಲರ್ ಆಫ್ ಕುಶನ್ಸ್, ಇಂಪಾರ್ಟೆಂಟ್ ಕಿಂಗ್. The contribution of him. Okay, we will see the contribution. Marketing the region of Ashoka's empire in India map. Okay, we will see next the regions where Ashoka started his marketing in India. Okay, we will see all these things. Let me start now. The Mauryan Empire. The Mauryan Empire was the first Indian empire. ಮಕ್ಕಳೇ, ಈ ಮೌರ್ಯನ್ ಎಂಪೈರ್ ಏನಿದೆ, ಇದು ಒಂದು ಫಸ್ಟ್ ಇಂಡಿಯನ್ ಎಂಪೈರ್. ಓಕೆನಾ, ಇಂಡಿಯಾದಲ್ಲಿ ಮೊದಲನೇದು ಸಾಮ್ರಾಜ್ಯ ಅಂತ ಸ್ಟಾರ್ಟ್ ಮಾಡಿದ್ದು, ಎಂಪೈರ್ ಅಂತ ಸ್ಟಾರ್ಟ್ ಮಾಡಿದ್ದು ಯಾರು? ಮೌರ್ಯಾಸ್. ಓಕೆ, ಫಸ್ಟ್ ಎಂಪೈರ್ ಇದು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ದೇ ರೂಲ್ಡ್ ದ ಕಿಂಗ್ಡಮ್ ಫ್ರಮ್ ಮಗಧ. ಓಕೆ, ಇವ್ರು ಎಲ್ಲಿಂದ ಕಿಂಗ್ಡಮ್ನ ಸ್ಟಾರ್ಟ್ ಮಾಡಿದ್ರು? ದೇ ಸ್ಟಾರ್ಟೆಡ್ ರೂಲಿಂಗ್ ಫ್ರಮ್ ಮಗಧ. ಓಕೆ, ಈಗ ಇದು ಮಕ್ಕಳೇ ಬಿಹಾರಲ್ಲಿ ಬರುತ್ತೆ. ಓಕೆ, ನಾರ್ತ್ ಅಲ್ಲಿ ಏನು ಬಿಹಾರ್ ಇದೆ, ಆ ಜಾಗದಲ್ಲಿ ಅದು ಮಗಧ ಅಂತ ಹೇಳ್ತಿದ್ರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಅಂಡ್ ಅಶೋಕ ಆರ್ ದ ಪ್ರಾಮಿನೆಂಟ್ ಕಿಂಗ್ಸ್ ಆಫ್ ದಿಸ್ ಡೈನಾಸ್ಟಿ. ಈ ಇದರಲ್ಲಿ ಡೈನಾಸ್ಟಿಯಲ್ಲಿ ಪ್ರಾಮಿನೆಂಟ್ ಕಿಂಗ್ಸ್ ಬಂದ್ಬಿಟ್ಟು ಯಾರು ಬರ್ತಾರೆ? ಫಸ್ಟ್ ಒಬ್ರು ಬರ್ತಾರೆ, ಅವರ ಹೆಸರು ಏನು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಓಕೆನಾ, ನೆಕ್ಸ್ಟ್ ಬರ್ತಾರೆ ಬಿಂದುಸಾರ. ನೆಕ್ಸ್ಟ್ ಬರ್ತಾರೆ ಅಶೋಕ. ಓಕೆನಾ, ಅಶೋಕ ಬಗ್ಗೆ ಅಂತೂ ನಮಗೆ ಗೊತ್ತೇ ಇದೆ. ಆಯ್ತಾ, ಇವ್ರ ಬಗ್ಗೆನೇ ನಾವು ಇದರಲ್ಲಿ ಜಾಸ್ತಿ ಕಲಿಯುವಂಥದ್ದು, ಬಿಂದುಸಾರದ ಬಗ್ಗೆ. ಈ ಚಂದ್ರಗುಪ್ತ ಮೌರ್ಯ ಏನಿದ್ದಾರೆ, ಇವರು ಫೌಂಡರ್. ಓಕೆನಾ, ಫೌಂಡರ್ ಅಂತ ಕರಿತೀವಿ. ಇವ್ರು ಏನ್ ಮಾಡಿದ್ದು? ಸ್ಟಾರ್ಟ್ ಮಾಡಿದ್ದು ಮೌರ್ಯ ಡೈನಾಸ್ಟಿನ ಸ್ಟಾರ್ಟ್ ಮಾಡಿದವರು ಯಾರು ಹೇಳಿ? ಚಂದ್ರಗುಪ್ತ ಮೌರ್ಯ. ಓಕೆನಾ, ಇದು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ಇದು ಕೇಳ್ತಾರೆ, ದ ಫೌಂಡರ್ ಆಫ್ ಮೌರ್ಯ ಡೈನಾಸ್ಟಿ ಅಂತ ಕೇಳಿದ್ರೆ ಯಾರು? ಚಂದ್ರಗುಪ್ತ ಮೌರ್ಯ. ಓಕೆನಾ, ನೆಕ್ಸ್ಟ್ the Greek ambassadors Megasthenes recorded the fame of Chandragupta in Indica and immortalized him. Okay, ಈ ನಾವು ಇದರಲ್ಲಿ ಫಸ್ಟ್ ಚಾಪ್ಟರ್ ಕಲ್ತ್ವಲ್ಲ, 8th ಇಂದು. ಯಾವ ಚಾಪ್ಟರ್ ಹೇಳಿ? ಸೋರ್ಸಸ್ ಚಾಪ್ಟರ್. ಅದರಲ್ಲಿ ಲಿಟ್ರೇಚರಲ್ಲಿ ನಾವು ಮೆಗಾಸ್ಥೆನಿಸ್ ಬಗ್ಗೆ ನೋಡಿದ್ವಿ. ಅವ್ರು ಯಾವ ಬುಕ್ನ ಬರೆದಿದ್ದಾರೆ? ಮೆಗಾಸ್ಥೆನಿಸ್
ಇಂಡಿಕಾ ಅನ್ನೋ ಬುಕ್ನ ಬರೆದಿದ್ದಾರೆ. ಓಕೆನಾ. ಮೆಗಾಸ್ಥೆನಿಸ್ ಬರೆದಿರುವಂತ ಬುಕ್ ಯಾವುದು? ಇಂಡಿಕಾ. ಓಕೆನಾ. ಈ ಇಂಡಿಕಾ ಅನ್ನೋ ಬುಕ್ ಅಲ್ಲಿ ಮಕ್ಕಳೇ ಇವ್ರು ಏನ್ ಮಾಡಿದ್ದಾರೆ, ಇವರ ಬಗ್ಗೆ ಚಂದ್ರಗುಪ್ತ ಮೌರ್ಯದ ರೂಲಿಂಗ್ ಬಗ್ಗೆ ಮತ್ತೆ ಇದು ಹೇಗೆ ಸ್ಟಾರ್ಟ್ ಆಯ್ತು ಏನು ಎಲ್ಲ ಅಂತ ಈ ಇಂಡಿಕಾ ಅನ್ನೋ ಬುಕ್ ಅಲ್ಲಿ ಬರೆದಿದ್ದು. ಆದ್ರೆ ಏನಾಯ್ತು ಅಂದ್ರೆ the contents of Indica are not known to us since this work has been lost. ಇದೇನಾಯ್ತು, ಕಳ್ದೋಗ್ಬಿಡ್ತು. ಈ ಇಂಡಿಕಾ ಅನ್ನೋ ಬುಕ್ ಏನಾಯ್ತು, ಕಳ್ದೋಗ್ಬಿಡ್ತು. ಬಟ್ certain descriptive excerpts have been found in the works of some Greek writers. ಆದರೆ ಇದರ ಸ್ವಲ್ಪ ಭಾಗಗಳೇನಿದೆ ಗ್ರೀಕ್ ರೈಟರ್ಸ್ ಏನು ಬರ್ತಿದ್ರು ಅದರಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ವಿಷ್ಣುಗುಪ್ತ ವಾಸ್ ಚಂದ್ರಗುಪ್ತಾಸ್ ಮಿನಿಸ್ಟರ್. ಆಯ್ತಾ. ಇಲ್ಲಿ ಇನ್ನೊಬ್ರು ಬರ್ತಾರೆ. ಈಗ ನಾನು ಏನು ಇಲ್ಲಿ ಫೌಂಡರ್ ತಗೊಂಡಿದ್ದೀನಿ ನೋಡಿ, ಇಲ್ಲಿಂದ ಬರಿತಾ ಹೋಗ್ತಿದ್ದೀನಿ. ಮೀನ್ಸ್ ನಾನು ಏನ್ ಬರಿತೀನಿ, ಚಂದ್ರಗುಪ್ತ ಮೌರ್ಯ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಫಸ್ಟ್ ಇವರು ಫೌಂಡರ್ ಅಂತ ಬರೆದೆ. ಓಕೆನಾ. ಚಂದ್ರಗುಪ್ತ ಮೌರ್ಯ ಇವರು ಮೌರ್ಯನ್ ಡೈನಾಸ್ಟಿಯ ಫೌಂಡರ್. ಓಕೆನಾ. ನೆಕ್ಸ್ಟ್ ಈ ಫೌಂಡರ್ ಇವರು ಹೇಗೆ ಕಿಂಗ್ಡಮ್ ನ ರೂಲ್ ಮಾಡ್ತಿದ್ರು ಅಂತ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ, ಮೆಗಾಸ್ಥೆನಿಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಬುಕ್ ಅಲ್ಲಿ? ಇಂಡಿಕಾ ಅನ್ನೋ ಬುಕ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಬರ್ತಾರೆ ಇವರ ಮಿನಿಸ್ಟರ್. ಆಯ್ತಾ. ಇವರ ಮಿನಿಸ್ಟರ್ ಅವರ ಹೆಸರು ವಿಷ್ಣುಗುಪ್ತ ವಾಸ್ ಬೀನ್ ಫೌಂಡ್ ವಿಷ್ಣುಗುಪ್ತ ವಾಸ್ ಚಂದ್ರಗುಪ್ತಾಸ್ ಮಿನಿಸ್ಟರ್. ಇನ್ನೊಬ್ರು ಬರ್ತಾರೆ ಇಲ್ಲಿ, ಯಾರು ಹೇಳಿ? ವಿಷ್ಣು ಗುಪ್ತ. ಇವ್ರೇನಾಗಿದ್ರು, ಮಿನಿಸ್ಟರ್ ಆಗಿದ್ರು. ಯಾರ ಮಿನಿಸ್ಟರು? ಚಂದ್ರಗುಪ್ತ ಮೌರ್ಯ ಅವರ ಮಿನಿಸ್ಟರ್ ಆಗಿದ್ರು. ಅವರು ಆಡಳಿತ ನಡೆಸೋ ಟೈಮಲ್ಲಿ. ಓಕೆನಾ. Now he became widely known as Kautilya and Chanakya. His ideas are described in the work called ಅರ್ಥಶಾಸ್ತ್ರ. ಓಕೆನಾ. ಮಕ್ಕಳೇ ನಾವು ಇಲ್ಲಿ ಕೌಟಿಲ್ಯ ಅವ್ರ ಬಗ್ಗೆ ತುಂಬಾನೇ ನೋಡಿದ್ದೀವಿ. ಎಕನಾಮಿಕ್ಸ್ ಚಾಪ್ಟರ್ ಓದೋ ಟೈಮಲ್ಲಿ ನೋಡಿದ್ದೀವಿ. ಓಕೆನಾ. ಪೊಲಿಟಿಕ್ಸ್ ಚಾಪ್ಟರ್ ಓದೋ ಟೈಮಲ್ಲಿ ನೋಡಿದ್ದೀವಿ. ಸೋರ್ಸಸ್ ಚಾಪ್ಟರ್ ಓದೋ ಟೈಮಲ್ಲಿ ನೋಡಿದ್ದೀವಿ. ಈ ಮಿನಿಸ್ಟರ್ ಏನು ವಿಷ್ಣುಗುಪ್ತ ಇದ್ರಲ್ಲ, ಚಂದ್ರಗುಪ್ತ ಅವರ ಮಿನಿಸ್ಟರು, ಇವರೇ ಯಾರು? ಇವರ ಹೆಸರೇ ಇನ್ನೊಂದು ಏನು, ಕೌಟಿಲ್ಯ ಮತ್ತೆ ಚಾಣಕ್ಯ. ಆಯ್ತಾ. ಇವರಿಗೆ ಸಿಕ್ಕಿರುವಂತಹ ಟೈಟಲ್ಸ್ ಏನು, ಕೌಟಿಲ್ಯ ಅಂಡ್ ಚಾಣಕ್ಯ. ಓಕೆನಾ. ಇವರೇ ಅವರು. ಆಯ್ತಾ. ಈಗ ಗೊತ್ತಾಯ್ತಾ ಇವ್ರ ಮೇನ್ ಯಾವ ಡೈನಾಸ್ಟಿಯಲ್ಲಿ ಇದ್ರು ಅಂತ? ನಾವು ಇವ್ರ ಬಗ್ಗೆ ಸೋರ್ಸಸ್ ಚಾಪ್ಟರ್ ಎಲ್ಲ ನೋಡಿದ್ದೀವಿ. ಇವ್ರು ಬರ್ದಿರುವಂತಹ ಬುಕ್ ಯಾವುದು ಅಂದ್ರೆ ಮಕ್ಕಳೇ, ಅದೇ ಅರ್ಥಶಾಸ್ತ್ರ. ಆಯ್ತಾ. ಅರ್ಥಶಾಸ್ತ್ರ ನೆನ್ಪಿರತ್ತಲ್ಲ, ಇದು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ಈಗ ಇದು 4 ಚಾಪ್ಟರ್ಸ್ ಅಲ್ಲಿ ಆಗ್ಲೇ ಬಂದಿದೆ. ಆಯ್ತಾ. ನಿಮ್ 8th ಅಲ್ಲೇ ನೀವು ಇವ್ರ ಬಗ್ಗೆ 4 ಚಾಪ್ಟರ್ಸ್ ಅಲ್ಲಿ ನೋಡಿದ್ದೀರಾ. ಓಕೆನಾ. ಕೌಟಿಲ್ಯ ಬರ್ದಿರುವಂತಹ ಬುಕ್ ಯಾವುದು? ಅರ್ಥಶಾಸ್ತ್ರ. ಅದ್ರಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಹೇಗೆ ಆಡಳಿತನ ನಡೆಸಬೇಕು, ಹೇಗೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಎಲ್ಲದನ್ನು ಬರ್ದಿ ಹೋಗಿದ್ದಾರೆ. ಆಯ್ತಾ. ನೆಕ್ಸ್ಟ್ ನೋಡೋಣ. ಅರ್ಥಶಾಸ್ತ್ರದ ಬಗ್ಗೆ ಇಲ್ಲೊಂಚೂರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಹಾಗೆ ಬ್ರೀಫ್ ಆಗಿ ಓದಿ ಹೇಳ್ಬಿಡ್ತೀನಿ. In 1902, R. Shamushastri, a renowned Sanskrit scholar, found the manuscript of Arthashastra written by Kautilya in Oriental Library of Mysore. ಮೈಸೂರು ಲೈಬ್ರರಿಯಲ್ಲಿ ಇವರಿಗೆ ಏನು ಸಿಕ್ತು, ಮನುಸ್ಕ್ರಿಪ್ಟ್ ಸಿಕ್ತು. ಅಂದರೆ ಕಾಪಿ ಆಫ್ ಬುಕ್. ಯಾವ ಬುಕ್ ಇಂದು? ಅರ್ಥಶಾಸ್ತ್ರದ ಕಾಪಿ. ಆಯ್ತಾ. ಯಾರಿಗೆ ಸಿಕ್ತು? ಶಾಮುಶಾಸ್ತ್ರಿಗೆ ಸಿಕ್ತು. ಓಕೆನಾ. ಅದರಲ್ಲಿ ಇವ್ರು ಏನು ನೋಡಿದ್ರು, ದ ಅರ್ಥಶಾಸ್ತ್ರ ಇಸ್ ನಾಟ್ ಮಿಯರ್ಲಿ ಎಕನಾಮಿಕ್ಸ್ ಆಸ್ ಅಂಡರ್ಸ್ಟುಡ್ ಬೈ ದ ವೆಸ್ಟರ್ನ್ ವರ್ಲ್ಡ್. ವೆಸ್ಟರ್ನ್ ವರ್ಲ್ಡ್ ಇವ್ರನ್ನ ಏನಂತ ಅನ್ಕೊಂತಾರೆ, ಇವರು ಬರೀ ಎಕನಾಮಿಕ್ಸ್ ಬಗ್ಗೆ ಬರೆದಿದ್ದಾರೆ ಆ ಬುಕ್ಕಲ್ಲಿ ಅಂತ ಅನ್ಕೊಂತಾರೆ. ಆದರೆ ಅಲ್ಲ. ಅರ್ಥಶಾಸ್ತ್ರ ಕಂಟೈನ್ಸ್ ಟಾಪಿಕ್ಸ್ ಲೈಕ್ ಪ್ರಿನ್ಸಿಪಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಅ ಕಿಂಗ್ಡಮ್. ಇವ್ರು ಏನು ಬರ್ತಿದ್ದಾರೆ, ಪ್ರಿನ್ಸಿಪಲ್ಸ್, ರೂಲ್ಸ್, ಹೇಗೆ ನಡೆಸಬೇಕು ಒಂದು ಅಡ್ಮಿನಿಸ್ಟ್ರೇಷನ್, ಒಂದು ಆಡಳಿತನ ಹೇಗೆ ಮಾಡಬೇಕು ಅನ್ನೋದನ್ನ ಅದರಲ್ಲಿ ಹೇಳಿದ್ದಾರೆ. ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕಿಂಗ್ ಆ್ಯಂಡ್ ಹಿಸ್ ಮಿನಿಸ್ಟರ್ಸ್. ಒಂದು ಕಿಂಗಿನ ರೆಸ್ಪಾನ್ಸಿಬಿಲಿಟಿ ಏನು, ಮಿನಿಸ್ಟರ್ಸಿನ ರೆಸ್ಪಾನ್ಸಿಬಿಲಿಟಿ ಏನು, ಫಾರಿನ್ ಪಾಲಿಸಿಗಳು ಏನು, ಏನೇನೆಲ್ಲ ಮಾಡಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಆಯ್ತಾ. ದುಡ್ಡು ವ್ಯವಹಾರ ಎಲ್ಲ ಹೇಗೆ ನಡೆಸಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಇವ್ರೇನ್ ಮಾಡಿದ್ದಾರೆ ಆ ಬುಕ್ಕಲ್ಲಿ, ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಯ್ತಾ. ಸ್ತ್ರೀ ಇಸ್ ಲೇಡ್ ಆನ್ ದ ಸ್ಪೈ ನೆಟ್ವರ್ಕ್ ಅಂಡ್ ಮಿಲಿಟರಿ ಸಿಸ್ಟಮ್. Even after thousands of years, Kautilya's Arthashastra has been attracting scholars by its uniqueness. ಓಕೆನಾ. ಈ ಬುಕ್ಸ್ ಏನಿರ್ತವೆ ಗೊತ್ತಾ ಮಕ್ಕಳೇ, ಇದು ಒಂದೊಂದು ಪೀರಿಯಡ್ ಅಲ್ಲಿ ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಯ್ತಾ.
ಆಮೇಲೆ ಏನಾಗುತ್ತೆ, ಟೆಕ್ನಾಲಜಿ ಡೆವಲಪ್ ಆಗುತ್ತೆ, ಇದಾಗುತ್ತೆ, ಅದಾಗುತ್ತೆ, ಅದ್ರ ಆಲ್ಟರ್ನೇಟಿವ್ ಬರುತ್ತೆ ಬೇರೆ ಬುಕ್ಸ್ಗಳು, ಅದನ್ನೆಲ್ಲ ಓದ್ತಾರೆ. ಬುಕ್ಸಿಂದು ಒಂದು ಟೈಮ್, ಒಂದು ಎರಾ ಅಂತ ಇರುತ್ತೆ ಆಯ್ತಾ. ಆ ಎರಾದ್ರಲ್ಲಿ ಅದು ತುಂಬಾ ಫೇಮಸ್ ಆಗಿರುತ್ತೆ ಬುಕ್ಸ್ ಆಯ್ತಾ. ಆದ್ರೆ ಈ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಏನ್ ಪುಸ್ತಕ ಇದೆ, ಇದು ಯಾವುದೇ ನೀವು ಪೀರಿಯಡ್ ಅಲ್ಲಿ ಇರ್ಲಿ, ಯಾವುದೇ ನೀವು ಎರಾದ್ರಲ್ಲಿ ಇರ್ಲಿ, ನೀವು ಅದನ್ನ ಓದಿದ್ರೆ ಅದು ಎಲ್ರಿಗೂ ಇಷ್ಟ ಆಗುವಂಥದ್ದು, ಸ್ಕಾಲರ್ಸಿಗೆ ಇಷ್ಟ ಆಗುವಂತಹ ಪುಸ್ತಕ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೋಗೋಣ, ಅಶೋಕ್ ಅವರ ಬಗ್ಗೆ ಮಾತಾಡೋಣ ಆಯ್ತಾ. ಇಲ್ಲಿ ಬಿಂದುಸಾರ ಅವ್ರ ಬಗ್ಗೆ ಕೊಟ್ಟಿಲ್ಲ ಮಕ್ಕಳೇ. ಈಗ ನಾವು ಡೈರೆಕ್ಟ್ ಆಗಿ ಯಾರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ, ಅಶೋಕ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ನೋಡೋಣ, ಅಶೋಕ ಇಸ್ ಅ ಫೇಮಸ್ ಕಿಂಗ್ ಆಫ್ ದಿಸ್ ಡೈನಾಸ್ಟಿ. ಓಕೆನಾ, ಇವ್ರೇನಾಗಿದ್ರು ಒಂದು ಫೇಮಸ್ ಕಿಂಗ್ ಆಗಿದ್ರು. 5 ಇಂಪಾರ್ಟೆಂಟ್ ಸಿಟಿ ಸೆಂಟರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸಿಟಿ ಸೆಂಟರ್ ಅಂದ್ರೆ ಮಕ್ಕಳೇ ಅದಲ್ಲ, ನಾವು ಮಾಲ್ಗಳು ನೋಡ್ತೀವಲ್ಲ ಅದಲ್ಲ ಇಲ್ಲಿ ಹೇಳ್ತಿರೋದು. ಸಿಟಿ ಸೆಂಟರ್ ಅಂದ್ರೆ ಸೆಂಟರ್ ಆಗಿರುವಂತಹ ಸಿಟೀಸ್ಗಳು ಆಯ್ತಾ. ಅಲ್ಲೇನು ಜಾಸ್ತಿ ಏನ್ ನಡೆಯುತ್ತೆ, ಮಾರ್ಕೆಟಿಂಗ್ ಇದೆಲ್ಲ, ಅಂಗಡಿಗಳು, ಪೇಟೆ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಈ ಜಾಗಗಳಲ್ಲಿ ಇರುತ್ತೆ ಆಯ್ತಾ. ಇಲ್ಲಿಂದ ಫಾರಿನ್ಗೆ ಎಕ್ಸ್ಚೇಂಜ್ ಆಗೋದು ಆಯ್ತಾ, ಏನೇನಾದ್ರೂ ಬೇಕಂದ್ರೆ ಅಲ್ಲೇ ಹೋಗಿ ಏನ್ ಪರ್ಚೇಸ್ ಮಾಡ್ಬೇಕು, ಬೈ ಮಾಡ್ಬೇಕು, ಈ ತರ ಇರ್ತಿತ್ತು ಆಯ್ತಾ. ಇದು ಎಲ್ಲಾ ಕಡೆನೂ ಜಾಸ್ತಿ ಇರ್ತಿರ್ಲಿಲ್ಲ, ಅದಕ್ಕೆ ಇದನ್ನ ಸಿಟಿ ಸೆಂಟರ್ಸ್ ಅಂತ ಹೇಳ್ಬಿಟ್ಟು, ಸೆಂಟರ್ಸ್ ಆಯ್ತಾ, ಇದು ಸಿಟಿಗೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಯಾವ್ಯಾವ್ದಿತ್ತು ನೋಡೋಣ. ದೇರ್ ವೇರ್ ದ ಕ್ಯಾಪಿಟಲ್ ಆಫ್ ದಿ ಮೌರ್ಯಾಸ್. ಓಕೆನಾ, ಇದೇನಾಗಿತ್ತು, ಕ್ಯಾಪಿಟಲ್ ಆಗಿತ್ತು ಮೌರ್ಯದ್ದು. ಯಾವುದು, ಪಾತಲಿಪುತ್ರ. ಓಕೆನಾ ಮಕ್ಕಳೇ, ಫೌಂಡರ್ ಹೇಳಿದೆ ಚಂದ್ರಗುಪ್ತ ಮೌರ್ಯ, ಮೌರ್ಯ ಡೈನಾಸ್ಟಿದು. ಈಗ ಹೇಳ್ತಿದ್ದೀನಿ ಏನು, ಕ್ಯಾಪಿಟಲ್, ಮೌರ್ಯ ಡೈನಾಸ್ಟಿಯ ಕ್ಯಾಪಿಟಲ್ ಯಾವ್ದು ಹೇಳಿ, ಪಾತಲಿಪುತ್ರ. ಪಾತಲಿಪುತ್ರ ಅನ್ನೋದು ಏನಾಗಿತ್ತು, ಮೌರ್ಯ ಡೈನಾಸ್ಟಿಯ ಕ್ಯಾಪಿಟಲ್ ಸಿಟಿ ಆಗಿತ್ತು. ಓಕೆನಾ, ನೆಕ್ಸ್ಟ್ ಇನ್ನ ಇಲ್ಲಿ ಸಿಟೀಸ್ ಬರ್ತವೆ. ಇದು ಕ್ಯಾಪಿಟಲ್. ಓಕೆ, ಇದು ಕ್ಯಾಪಿಟಲ್ ಸಿಟಿ. ಇನ್ನ ಇಲ್ಲಿ ಇಂಪಾರ್ಟೆಂಟ್ ಸಿಟೀಸ್ ಬರ್ತವೆ. ಅದು ಯಾವುದು ಅಂದ್ರೆ ತಾಕ್ಸಿಲಾ. ಓಕೆ, ನೆಕ್ಸ್ಟ್ ಬರುತ್ತೆ ಉಜ್ಜೈನ್. ಇಂಪಾರ್ಟೆಂಟ್ ಸಿಟೀಸ್ ಎಲ್ಲ ಕೇಳ್ತಾರೆ ಮಕ್ಕಳೇ, ಇದೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಬರುತ್ತೆ ಕಾಲಿಂಗ. ನೆಕ್ಸ್ಟ್ ಬರುತ್ತೆ ಸುವರ್ಣಗಿರಿ. ಈಗ ನಮ್ಮ ಕರ್ನಾಟಕ ಏನಿದೆ ಅದನ್ನ ಆವಾಗ ಸುವರ್ಣಗಿರಿ ಹೆಸರಿಂದ ಜಾಸ್ತಿ, ಕರ್ನಾಟಕದ ಏನ್ ರೀಜನ್ ಇದೆ ಅವಾಗ ಅದು ಸುವರ್ಣಗಿರಿ ಹೆಸರಿಂದ ಜಾಸ್ತಿ ಫೇಮಸ್ ಇತ್ತು. ಓಕೆನಾ, ಈಗ ನೋಡೋಣ ಈ ಸ್ಟೇಟ್ಸ್, ಈ ಜಾಗಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಆಯ್ತಾ. ಈ ಕಡೆ ತೋರಿಸ್ತೀನಿ, ಇದನ್ನ ರಬ್ ಮಾಡ್ತೀನಿ. ಮೌರ್ಯ ಡೈನಾಸ್ಟಿ, ಫಸ್ಟ್ ಡೈನಾಸ್ಟಿ, ಎಂಪೈರ್ ಸ್ಟಾರ್ಟ್ ಆಗಿದ್ದು ಎಲ್ಲಿ, ಇಂಡಿಯಾದ್ರಲ್ಲಿ ಆಯ್ತಾ. ಇದ್ರಿನ ಫೌಂಡರ್ ಯಾರು, ಚಂದ್ರಗುಪ್ತ ಮೌರ್ಯ. ಕ್ಯಾಪಿಟಲ್ ಸಿಟಿ ಯಾವುದು, ಪಾತಲಿಪುತ್ರ. ಇದೆಲ್ಲ ಕೇಳ್ತಾರೆ ಮಕ್ಕಳೇ, ಕ್ಯಾಪಿಟಲ್ ಸಿಟಿ, ಫೌಂಡರ್ ಆಯ್ತಾ. ಅದರಲ್ಲಿ ಇಂಪಾರ್ಟೆಂಟ್ ಕಿಂಗ್ ಯಾರು, ಅಶೋಕ ಆಯ್ತಾ. ಅದರಲ್ಲಿ ಫೇಮಸ್ ಸಿಟೀಸ್ ಬಂದ್ಬಿಟ್ಟು ಯಾವುದು, ಪಾತಲಿಪುತ್ರ, ತಾಕ್ಸಿಲಾ, ಉಜ್ಜೈನ್, ನೆಕ್ಸ್ಟ್ ಕಾಲಿಂಗ ಅಂಡ್ ಸುವರ್ಣಗಿರಿ. ಓಕೆ, ನೆಕ್ಸ್ಟ್ ಈಗ ನಾನು ಇಲ್ಲಿ ಇಂಡಿಯಾ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ಈ ಜಾಗ ಎಲ್ಲಿ ಬರುತ್ತೆ, ಈ ಜಾಗಗಳು ಅಂತ ಒಂಚೂರು ನೋಡ್ಕೊಳ್ಳಿ. ನೋಡಿದ್ರೆ ಏನ್ ಗೊತ್ತಾ, ನೆನಪಿರುತ್ತೆ ನಿಮಗೆ ಜಾಗಗಳು ಎಲ್ಲಿದೆ, ಹೇಗ್ ಬರುತ್ತೆ ಅಂತ. ಓಕೆನಾ, ಓಕೆನಾ, ಈಗಿರ್ಲಿ ಅಲ್ಲ, ಇಷ್ಟು ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ರೆಫರೆನ್ಸ್ ಆಯ್ತಾ. ಈಗ ನೋಡಿ, ಸೊಟ್ಟಪಟ್ಟ ಆಗಿರ್ಬೇಕು ನನ್ನ ಇಂಡಿಯಾ.
ತಿಳ್ಕೊಳ್ಳೋದಿಕ್ಕೆ ಇಷ್ಟು ಸಾಕು, ಒಂಚೂರು ಮ್ಯಾಪ್ ಥರ ಕಾಣಿದೆ ಆಯಿತಾ. ಈಗ ನೋಡೋಣ ಫಸ್ಟ್ ಪಾಟಲಿಪುತ್ರ. ಪಾಟಲಿಪುತ್ರ ಎಲ್ಲಿ ಬರುತ್ತೆ ಅಂದರೆ ಮಕ್ಕಳೇ, ಅದು ಈಗ ಏನು ಈ ಕಡೆ ಬರುತ್ತೆ. ಇಲ್ಲಿ ಬರುತ್ತೆ, ಓಕೆನಾ. ಈ ಜಾಗದಲ್ಲಿ ಬರುವಂಥದ್ದು ಪಾಟಲಿಪುತ್ರ ಆಯ್ತಾ. ಇದು ಏನಾಗಿತ್ತು, ಕ್ಯಾಪಿಟಲ್ ಸಿಟಿ ಆಗಿತ್ತು, ಮೌರ್ಯ ಡೈನಾಸ್ಟಿಯ ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಂದ್ರೆ ಏನು, ಇವರ ಏನು ಇದಿರತ್ತಲ್ಲ ಪ್ಯಾಲೇಸ್, ಅದೆಲ್ಲ ಇಲ್ಲಿರುತ್ತೆ. ರಾಜ ಉಳ್ಕೊಳ್ಳುವಂಥದ್ದು ಯಾವ ಜಾಗ, ಪಾಟಲಿಪುತ್ರ ಆಯ್ತಾ. ನೆಕ್ಸ್ಟ್ ಉಜ್ಜಯಿನ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲೇ ಮಕ್ಕಳೇ, ಇಲ್ಲಿ ಬರುವಂಥದ್ದು ಉಜ್ಜಯಿನ್ ಆಯ್ತಾ. ಈ ಮಿಡಲ್ ಪಾರ್ಟ್ ಅಲ್ಲಿ ಬರುವಂಥದ್ದು ಉಜ್ಜಯಿನ್. ನನ್ನ ಪೆನ್ಗಳ ಲಿಂಕ್ ಹೋಗ್ಬಿಟ್ಟಿದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ, ಉಜ್ಜಯಿನ್ ಇಲ್ಲಿ ಬರುವಂಥದ್ದು. ನೆಕ್ಸ್ಟ್ ಯಾವ್ದಿದೆ, ಟಾಕ್ಸಿಲಾ ಅಲ್ವಾ. ಟಾಕ್ಸಿಲಾ ಮಕ್ಕಳೇ ಈಗ ಇಲ್ಲಿ ಪಂಜಾಬ್ ಈ ಕಡೆ ಬರುತ್ತದು, ಆದ್ರೆ ಅದು ಈಗ ಏನಾಗುತ್ತೆ, ಅದು ಈಗ ಪಾಕಿಸ್ತಾನಲ್ಲಿ ಬರಬಹುದು ಆಯ್ತಾ. ಟಾಕ್ಸಿಲಾ ಪಂಜಾಬ್ ಪಕ್ಕ ಬರುತ್ತೆ ಆಯ್ತಾ. ಪಂಜಾಬ್ ಇಲ್ಲಿ ಅಂದ್ರೆ ಪಂಜಾಬ್ ಇಲ್ಲಿ ಬರಬಹುದು ಆಯ್ತಾ. ಟಾಕ್ಸಿಲಾ ಇಲ್ಲಿ ಬರುವಂತದ್ದು. ನೆಕ್ಸ್ಟ್ ಬರುತ್ತೆ ಯಾವುದು, ಕಾಲಿಂಗ. ಕಾಲಿಂಗ ನೋಡಿ ಮಕ್ಕಳೇ, ಇಲ್ಲೇನು ಪಾರ್ಟ್ ಇದೆಯಲ್ಲ, ಇಲ್ಲಿ ಕಾಲಿಂಗ ಬರುವಂತದ್ದು. ನೆಕ್ಸ್ಟ್ ಸುವರ್ಣಗಿರಿ, ಇದೇನು ನಮ್ಮ ಕರ್ನಾಟಕದ್ದು ಆಯ್ತಾ. ಈಗ ನಾವು ಮಾಡರ್ನ್ ಆಗಿ ಏನು ಕರ್ನಾಟಕ ಅಂತೀವಿ ಅದು ಸುವರ್ಣಗಿರಿ ಪಾರ್ಟ್. ನೋಡಿ ನೀವೀಗ ನೋಡ್ಬೋದು, ಇದು ಒಂಚೂರು ಕೇರಳ ಈ ಪಾರ್ಟ್ ಬಿಟ್ಬಿಟ್ಟು ಮತ್ತೆ ಏನು ಈ ಕಡೆ ಹಿಮಾಲಯಸ್, ಈ ಕಾಶ್ಮೀರು ಮತ್ತೆ ಹಿಮಾಲಯಸ್ ಪಾರ್ಟ್ ಬಿಟ್ರೆ ಏನಾಗಿತ್ತು, ಮಿಕ್ಕಿದೆಲ್ಲ ಇಂಡಿಯಾ ಯಾರು ಮೌರ್ಯನ್ ಡೈನಾಸ್ಟಿ ಅವರು ಆಕ್ಯುಪೈ ಮಾಡಿದ್ರು, ಹೌದಲ್ವಾ. ಈ ರಬ್ ಮಾಡ್ಬಿಡ್ತೀನಿ ಇದೊಂಚೂರು, ಈ ಪಾರ್ಟ್ನ ಈ ಪಾರ್ಟ್ ಒಂಚೂರು ಬಿಟ್ಟು ಮತ್ತೆ ಈ ಪಾರ್ಟ್ ಒಂಚೂರು ಬಿಟ್ಟು, ಸೌತಿನ್ ಪಾರ್ಟ್, ಇಷ್ಟು ಪಾರ್ಟ್ ಏನಿದೆ ಇಂಡಿಯಾದ್ದು, ಈ ಇಷ್ಟು ಪಾರ್ಟ್ ಮೇಲೆ ಯಾರು ಆಡಳಿತನ ನಡೆಸ್ತಿದ್ರು ಅಂದ್ರೆ ಮೌರ್ಯ ಡೈನಾಸ್ಟಿ ಅಲ್ಲಿದ್ದ ಅಶೋಕ, ಓಕೆನಾ, ಅಶೋಕ ಕಿಂಗು ಇದಿಷ್ಟು ಪಾರ್ಟ್ ನ ಏನ್ ಮಾಡ್ತಿದ್ರು, ರೂಲ್ ಮಾಡ್ತಿದ್ರು. ಅದರಲ್ಲಿ ಮೇನ್ ಸಿಟಿ ಬಂದ್ಬಿಟ್ಟು ಅವರ ಕ್ಯಾಪಿಟಲ್ ಯಾವುದು, ಪಾಟಲಿಪುತ್ರ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಟೀಸ್ ಇಂಡಿಯಾದ್ದು ಯಾವುದು ಅಂದ್ರೆ ಅವರ ಡೈನಾಸ್ಟಿದು ಯಾವುದು ಅಂದ್ರೆ ಟಾಕ್ಸಿಲಾ, ಉಜ್ಜೈನ್, ಕಾಲಿಂಗ, ಸುವರ್ಣಗಿರಿ ಆಯ್ತಾ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ದೀಸ್ ವೇರ್ ಮೇಜರ್ ಲಿಂಕ್ ರೂಟ್ಸ್ ಟು ಆಯ್ತಾ. ಇದೇನಾಗಿತ್ತು, ಮೇಜರ್ ಲಿಂಕ್ಸ್ ಆಗಿತ್ತು ಆಯ್ತಾ. ಬೇರೆ ಬೇರೆ ಕಡೆ ಓಡಾಡೋದಿಕ್ಕೆ, ಸಿ ರೂಟಲ್ಲೆಲ್ಲ ಹೋಗೋದಿಕ್ಕೆ, ಇಂಡಿಯಾದ ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಆಯ್ತಾ, ಇವರ ಕಿಂಗ್ಡಮಿನ ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಕನೆಕ್ಟ್ ಆಗೋದಿಕ್ಕೆ ಈ ಸಿಟೀಸ್ ಏನಾಗಿತ್ತು, ಇಂಪಾರ್ಟೆಂಟ್ ಆಗಿತ್ತು. ಟಾಕ್ಸಿಲಾ ವಾಸ್ ದ ಗೇಟ್ ವೇ ಟು ನಾರ್ತ್ ವೆಸ್ಟ್ ಇಂಡಿಯಾ. ಟಾಕ್ಸಿಲಾ ಏನಾಗಿತ್ತು ಅಂದ್ರೆ ಗೇಟ್ ವೇ ಆಗಿತ್ತು, ಯಾವ್ದಕ್ಕೆ, ಈ ನಾರ್ತ್ ಯಾವ ಕಡೆಗೆ, ನಾರ್ತ್ ವೆಸ್ಟ್ ಕಡೆಗೆ, ನಾರ್ತ್ ವೆಸ್ಟ್ ಇಂಡಿಯಾಕ್ಕೆ ಹೋಗೋದಿಕ್ಕೆ ಯಾವ್ದಾಗಿತ್ತು, ಟಾಕ್ಸಿಲಾ ಇದು ಗೇಟ್ ವೇ ಆಗಿತ್ತು, ಗೇಟ್ ಆಗಿತ್ತು, ಇದೊಂದು ಎಂಟ್ರಿ ಪಾಯಿಂಟ್ ಆಗಿತ್ತು ಆಯ್ತಾ, ಈ ಕಡೆ ಹೋಗೋದಿಕ್ಕೆ. ನೆಕ್ಸ್ಟ್ ಹೋಗೋಣ. ಉಜ್ಜೈನ್ ವಾಸ್ ದ ರೂಟ್ ಟು ಟ್ರೇಡ್ ಫ್ರಮ್ ನಾರ್ತ್ ಟು ಸೌತ್ ಆಯ್ತಾ. ಇಲ್ಲೇನು ಉಜ್ಜೈನ್ ಇದೆಯಲ್ಲ ಮಿಡಲ್ ಪಾರ್ಟ್ ಅಲ್ಲಿ, ಇದೇನಾಗಿತ್ತು, ಇಂಪಾರ್ಟೆಂಟ್ ಆಗಿತ್ತು, ಯಾವ್ದಕ್ಕೆ, ನಾರ್ತ್ ಮತ್ತೆ ಸೌತ್ ಅಲ್ಲಿ ಟ್ರೇಡ್ ಮಾಡೋದಿಕ್ಕೆ ಉಜ್ಜೈನ್ ಸಿಟಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಕಾಲಿಂಗ ವಾಸ್ ದ ಗೇಟ್ ವೇ ಟು ದ ಸೌತ್ ಸಿ ಥ್ರೂ ದ ರಿವರ್ ಗಂಗಾಸ್ ಆಯ್ತಾ. ಇಲ್ಲೇನು ಗಂಗಾ ರಿವರ್ ಹೀಗೆ ಬಂದೆ ಹೀಗೆ ಹರ್ಕೊಂಡು ಹೋಗುತ್ತೆ, ಅದಕ್ಕೆ ಇಂಪಾರ್ಟೆಂಟ್ ಆಗಿತ್ತು ಯಾವ ಸಿಟಿ, ಕಾಲಿಂಗ ಆಯ್ತಾ. ಕಾಲಿಂಗ ಸಿಟಿ ಏನ್ ಈ ಕಡೆ ಬರುತ್ತೆ, ಅದು ಇಲ್ಲಿ ಸಿ ರೂಟಿಗೆ ಏನು ಹೋಗೋಕ್ಕೆ, ಗಂಗಾ ರಿವರ್ ಸಿ ರೂಟಿಗೆ ಎಂಟರ್ ಆಗೋಕ್ಕೆ ಇಲ್ಲಿ ಯಾವ್ದು ಬರುತ್ತೆ ಮಕ್ಕಳೇ, ಬೇ ಆಫ್ ಬೆಂಗಾಲ್ ಬರುತ್ತಲ್ವಾ. ಬೇ ಆಫ್ ಬೆಂಗಾಲ್ ಒಂದೇನು ಓಷನ್, ಅಲ್ಲಿಗೆ ಎಂಟರ್ ಆಗೋದಿಕ್ಕೆ, ಅಲ್ಲಿಗೆ ಆ ಸೀಗೆ, ಬೇ ಆಫ್ ಬೆಂಗಾಲ್ ಓಷನ್ಗೆ ಎಂಟರ್ ಆಗೋದಿಕ್ಕೆ ಯಾವ್ದು ಹೆಲ್ಪ್ ಮಾಡ್ತಿತ್ತು, ಕಾಲಿಂಗ ಹೆಲ್ಪ್ ಮಾಡ್ತಿತ್ತು. ನೆಕ್ಸ್ಟ್ ಸುವರ್ಣಗಿರಿ ವಾಸ್ ದ ಡೆಕ್ಕನ್ ರೀಜನ್, ದ ಮಾಡರ್ನ್ ಕರ್ನಾಟಕ. ನಾನು ಅವಾಗಲೇ ಹೇಳಿದೆ ಸುವರ್ಣಗಿರಿ ಏನು, ಇದು ಡೆಕ್ಕನ್ ರೀಜನ್ ಅಲ್ಲಿ ಬರುವಂತಹ ಸಿಟಿ. ಇದು ಯಾವ್ದಕ್ಕೆ, ಇದು ಈಗ ಮಾಡರ್ನ್ ಆಗಿ ನಾವೇನಂತ ಕರ್ನಾಟಕ ಅಂತ ಕರಿತೀವಿ ಆಯ್ತಾ. ಇದಿಷ್ಟು ಯಾರು ರೂಲ್ ಮಾಡ್ತಿದ್ರು ಅಂದ್ರೆ ಅಶೋಕ ರೂಲ್ ಮಾಡ್ತಿದ್ರು. ಯಾವ ಡೈನಾಸ್ಟಿಯಲ್ಲಿ, ಮೌರ್ಯ ಡೈನಾಸ್ಟಿಯಲ್ಲಿ. ಮತ್ತೆ ಮತ್ತೆ ಹೇಳೋದ್ರಿಂದ ಏನಾಗುತ್ತೆ ಮಕ್ಕಳೇ, ಅದು ನೆನಪಲ್ಲಿ ಉಳಿಯುತ್ತೆ ಆಯ್ತಾ.
Next, all these areas were trade routes and were the ಕಾಂಟ್ಯಾಕ್ಟ್ ವಿತ್ ಒನ್ ಅನದರ್. ಇದೇನಾಗಿತ್ತು, ಎಲ್ಲದು ಟ್ರೇಡ್ ರೂಟ್ಸ್ ಆಗಿತ್ತು, ವ್ಯವಹಾರ ಮಾಡೋಕ್ಕೆ ಇಂಪಾರ್ಟೆಂಟ್ ಸಿಟೀಸ್ ಆಗಿತ್ತು. ನೆಕ್ಸ್ಟ್ ಇದು ಒಂದಕ್ಕೊಂದು ಕನೆಕ್ಷನ್ ಇತ್ತು. ದ ಬ್ಯಾಟಲ್ ಆಫ್ ಕಾಲಿಂಗ, ಕಾಲಿಂಗದ ಒಂದು ಬ್ಯಾಟಲ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಕಾಲಿಂಗ ಈ ಜಾಗದಲ್ಲಿ ಏನು ಒಂದು ಬ್ಯಾಟಲ್ ನಡೀತಿದೆ ಅದನ್ನ ಬ್ಯಾಟಲ್ ಆಫ್ ಕಾಲಿಂಗ ಅಂತ ಹೇಳ್ಬಿಟ್ಟು ಕರೀತಾರೆ. ಆಯ್ತಾ, ಅವಾಗ ಏನಾಯ್ತು, 8 years ಆಫ್ಟರ್ ಹಿಸ್ ಕೊರೋನೇಷನ್. ಆಯ್ತಾ, 8 year ಆದ್ಮೇಲೆ, ಏನಾದ್ಮೇಲೆ ಕೊರೋನೇಷನ್ ಅಂದ್ರೆ ಮಕ್ಕಳೇ, ಅದು ಅವರಿಗೆ ರಾಜ ಮಾಡ್ತಾರಲ್ಲ ಆ ಸೆರೆಮನಿಗೆ, ರಾಜ ಅಂತ ಅವರಿಗೆ ಹೆಸರು ಕೊಡ್ತಾರಲ್ಲ ಆ ಸೆರೆಮನಿಗೆ ನಾವು ಏನಂತ ಕರಿತೀವಿ, ಕೊರೋನೇಷನ್ ಅಂತ ಕರಿತೀವಿ. ಆ ಸೆರೆಮನಿ ಆದ್ಮೇಲೆ, ಅವ್ರು ರಾಜ ಆದ್ಮೇಲೆ 8 ವರ್ಷಗಳ ನಂತರ ಏನಾಗುತ್ತೆ, ಅಶೋಕ ಕ್ವಾನ್ಕೋರ್ಟ್ ಕಾಲಿಂಗ, ಈ ಕಾಲಿಂಗ ಜಾಗನ ಇವರು ಕ್ವಾನ್ಕೋರ್ ಮಾಡ್ಕೊಂತಾರೆ. ಅಂದ್ರೆ ಏನ್ ಮಾಡ್ತಾರೆ, ರೂಲ್ ಮಾಡಿಬಿಟ್ಟು ತಗೊಂತಾರೆ ಆ ಜಾಗನ. ಅದು ಎಲ್ಲಿ ಬರುತ್ತೆ, ಒಡಿಸ್ಸಾದ್ರಲ್ಲಿ ಬರುತ್ತೆ. ಅಬೌಟ್ 1,50,000 soldiers were captured in this battle and about 1,00,000 people died during the battle. ಏನಾಗುತ್ತೆ, 1,50,000 ಏನಾಗುತ್ತೆ ಜನರು ಕ್ಯಾಪ್ಚರ್ ಆಗ್ತಾರೆ ಈ ರೂಲಲ್ಲಿ, ಈ ಬ್ಯಾಟಲ್ ಅಲ್ಲಿ. ನೆಕ್ಸ್ಟ್ 1,00,000 ಜನ ಏನಾಗ್ತಾರೆ, ಸಾಯ್ತಾರೆ ಈ ಬ್ಯಾಟಲ್ ಅಲ್ಲಿ. ಸೀಯಿಂಗ್ ಡೆತ್ ಅಂಡ್ ಸಫರಿಂಗ್ ದ ಬ್ಯಾಟಲ್ ಹ್ಯಾಡ್ ಕಾಸ್ಟ್, ಇವ್ರು ಏನ್ ಮಾಡ್ತಾರೆ, ಏನ್ ಸಫರು ಇದು ಕಷ್ಟ ಆಗ್ತಿದೆ ಮತ್ತೆ ಎಷ್ಟು ಜನ ಸಾಯ್ತಿದ್ದಾರೆ ಅಂತ ನೋಡ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಎಂಪರರ್ ಅಶೋಕ ವಾಸ್ ಮೂವ್ಡ್, ಇವ್ರ ಏನಾಗ್ತಾರೆ, ಮೂವ್ ಆಗ್ಬಿಡ್ತಾರೆ. ಹಿ ವಾಸ್ ಸ್ಯಾಂಡೆಡ್ ಬೈ ದ ರಿಯಲೈಸೇಷನ್ ದಟ್ ಇನ್ಯೂಮರಬಲ್ ಇನ್ನೋಸೆಂಟ್ ಪೀಪಲ್ ಹೂ ಹ್ಯಾಡ್ ಬೀನ್ ಇನ್ ಪರ್ಫೆಕ್ಟ್ ಹಾರ್ಮನಿ ವಿತ್ ದೇರ್ ಫೆಲ್ಲೋ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ವೆರ್ ಲೀಡಿಂಗ್ ಸಿಂಪಲ್ virtuous lives and had either died or been wounded and separated from their loved ones. This was the reason that after conquering Kalinga, Ashoka experienced deep regret and inspired by Dhamma advocated peace. Okay, ಇವ್ರು ಏನು ಮಾಡ್ತಾರೆ, ಅದರಲ್ಲಾಗಿರುವಂತಹ ನಾಶನ ನೋಡ್ತಾರೆ, ತನ್ನ ಏನು ಇಷ್ಟವಾದಂತಹ ಜನರಿಂದ ದೂರ ಆಗಿರುವಂಥವ್ರನ್ನ ನೋಡ್ತಾರೆ, ಕಾಲು ಕೈ ಎಲ್ಲ ಕಳ್ಕೊಂಡವ್ರನ್ನ ನೋಡ್ತಾರೆ. ಆಯ್ತಾ, ಸತ್ತು ಹೋಗಿರೋರನ್ನ ನೋಡ್ತಾರೆ, ತನ್ನ ಪ್ರೀತಿಯ ಜನರನ್ನ ಬಿಟ್ಟು ಹೋಗಿರೋರನ್ನ, ತನ್ನ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಹೋಗಿರೋರನ್ನ ನೋಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತುಂಬಾ ಬೇಸರ ಪಡ್ಕೊಳ್ತಾರೆ. ಬೇಸರ ಪಡ್ಕೊಂಡು ಏನ್ ಮಾಡ್ತಾರೆ, ಅವರು ಒಂದು ಧಮ್ಮ ಅನ್ನುವಂತ ಒಂದು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಯ್ತಾ, ಈಗ ನೆಕ್ಸ್ಟ್ ನೋಡೋಣ. ಅಶೋಕ ಡಿವೈಡೆಡ್ ಹಿಸ್ ವಾಸ್ಟ್ ಎಂಪೈರ್ ಇಂಟು ಡಿಫ್ರೆಂಟ್ ಪ್ರಾವಿನ್ಸಸ್ ಅಂಡ್ ರೂಲ್ಡ್. ಅಶೋಕ ತನ್ನ ರೂಲಿಂಗ್ ಟೈಮಲ್ಲಿ ಏನ್ ಮಾಡ್ತಾರೆ, ವಾಸ್ಟ್ ಎಂಪೈರ್ನ ಡಿಫ್ರೆಂಟ್ ಪ್ರಾವಿನ್ಸಸ್ ಆಗಿ ಡಿಫ್ರೆಂಟ್ ಜಾಗಗಳಾಗಿ ಇದು ಮಾಡ್ತಾರೆ. ಈಗ ನೋಡಿ ಮಕ್ಕಳೇ, ನಮ್ಮ ಇಂಡಿಯಾದ್ರಲ್ಲೇ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್, ನಮ್ಮ ಪ್ರೆಸಿಡೆಂಟು ಎಲ್ಲ ಇಂಡಿಯಾನ ಅವ್ರೊಬ್ಬರೇ ನೋಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸ್ಟೇಟ್ ವೈಸ್ ಒಬ್ಬೊಬ್ರನ್ನ ಹೆಡ್ ಮಾಡ್ತಾರೆ. ಸ್ಟೇಟಲ್ಲೂ ಅವರೇ ಒಬ್ಬರು ನೋಡ್ಕೊಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ವೈಸ್ MLAs MPs ಇವರನ್ನೆಲ್ಲ ಮಾಡ್ತಾರೆ, ಹೌದಲ್ವಾ? ಮತ್ತೆ ಇಲ್ಲಿ ಕೂಡ ಬೇರೆ ಬೇರೆ ಆಗಿ ಡಿಫ್ರೆಂಟ್ ಡಿವೈಡ್ ಆಗಿರುತ್ತೆ ರೂಲಿಂಗ್ ಶಿಪ್ನ. ನಾವು ಸ್ಕೂಲಲ್ಲೇ ನೋಡ್ಬೋದು ಇದು ಈಸಿಯಾಗಿ. ಏನು, ಪ್ರಿನ್ಸಿಪಲ್ ಇರ್ತಾರೆ, ಪ್ರಿನ್ಸಿಪಾಲ್, ಓಕೆನಾ? ಪ್ರಿನ್ಸಿಪಲ್ ಅಂದರೆ ರೂಲ್ಸ್, ಪ್ರಿನ್ಸಿಪಾಲ್ ಅಂದರೆ ಹೆಡ್, ಓಕೆನಾ? ಪ್ರಿನ್ಸಿಪಾಲ್ ಇರ್ತಾರೆ, ಪ್ರಿನ್ಸಿಪಾಲ್ ಒಳಗೆ ಅಂಡರ್ ಅಲ್ಲಿ ಯಾರು ಇರ್ತಾರೆ, ಟೀಚರ್ಸ್ ಇರ್ತಾರೆ, ಟೀಚರ್ಸ್ ಅಂಡರ್ ಅಲ್ಲಿ ಯಾರು ಇರ್ತಾರೆ, ಕ್ಲಾಸ್ ಲೀಡರ್ಸ್ ಇರ್ತಾರೆ, ಲೀಡರ್ಸ್ ಅಂಡರ್ ಅಲ್ಲಿ ಯಾರು ಇರ್ತಾರೆ, ಗ್ರೂಪ್ ಲೀಡರ್ಸ್ ಆರ್ ಬೆಂಚ್ ಲೀಡರ್ಸ್ ಈ ತರ ಇರ್ತಾರೆ, ಹೌದಲ್ವಾ? ಈ ತರನೇ ರೂಲ್ ಮಾಡೋದಿಕ್ಕೆ ಇವ್ರು ಏನ್ ಮಾಡ್ತಾರೆ, ಪ್ರಾವಿನ್ಸಸ್ನ ಡಿವೈಡ್ ಮಾಡಿ ಕೊಡ್ತಾರೆ. ಈ ಮಿನಿಸ್ಟರು ಅಥವಾ ಈ ಹೆಡ್ ಚೀಫ್ ಇವರು ಈ ಜಾಗನ ರೂಲ್ ಮಾಡಬೇಕು, ಈ ಜಾಗದ ಬಗ್ಗೆ ಇವರು ರಿಪೋರ್ಟ್ ಕೊಡಬೇಕು, ಈ ಜಾಗದ ಬಗ್ಗೆ ಬೇರೆಯವರು ರಿಪೋರ್ಟ್ ಕೊಡಬೇಕು. ಈ ಥರ ಏನು ಮಾಡ್ತಾರೆ, ಡಿವೈಡ್ ಮಾಡಿ ರೂಲ್ ಮಾಡ್ತಾರೆ. ಹಿಸ್ ಪೊಲಿಟಿಕ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ವೇರ್ ಎಕ್ಸ್ಪ್ರೆಸ್ಡ್ ಥ್ರೂ ಎಡಿಕ್ಟ್ಸ್. ಆಯಿತಾ, ಇವರು ಪೊಲಿಟಿಕ್ಸ್ ಹೇಗೆ ನಡೆಸ್ತಿದ್ರು, ಇವರ ಆಸ್ಪಿರೇಷನ್ಸ್ ಏನಿತ್ತು, ಇವರು ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಮಕ್ಕಳೇ, ಒಂದು ಸ್ಟೇಟ್ಮೆಂಟ್, ಆಯಿತಾ? ಒಂದು ಕಿಂಗ್ ಕೊಡುವಂತಹ ಸ್ಟೇಟ್ಮೆಂಟ್ಸ್ಗಳೇನಿರ್ತಾವಲ್ಲ ಅದರಲ್ಲಿ ನಮಗೆ ಕಂಡು ಬಂದಿದೆ. These edicts have been the first ever inscription available to us. ಫಸ್ಟ್ ಇನ್ಸ್ಕ್ರಿಪ್ಷನ್ ಅಶೋಕ ಅವ್ರದ್ದು ಸಿಕ್ಕಿರೋದು ಅದೇ ಎಡಿಕ್ಟ್ಸ್, ಆಯ್ತಾ? ಅವರು ಬರೆದಿರುವಂತಹ ಸ್ಟೇಟ್ಮೆಂಟ್ಗಳು. ಅಶೋಕಸ್ ಟೈಟಲ್ಸ್ ಲೈಕ್ ದೇವನಂ ಪ್ರಿಯ, ಇವರಿಗೆ ಅಶೋಕಗೆ ಟೈಟಲ್ಸ್ ಕೊಟ್ಟಿದ್ದಾರೆ, ಆಯ್ತಾ? ಅದು ಯಾವುದು ಅಂದ್ರೆ ದೇವನಂ ಪ್ರಿಯ, ನೆಕ್ಸ್ಟ್ ಇನ್ನ ಏನ್ ಟೈಟಲ್ ಕೊಟ್ಟಿದ್ದಾರೆ, ಪ್ರಿಯದರ್ಶಿನಿ.
ಇದು ಟೈಟಲ್ಸ್ ಅಶೋಕನಿಗೆ ಕೊಟ್ಟಿರುವಂಥದ್ದು. ಅದು ಯಾವುದು? ದೇವನಂ ಪ್ರಿಯ ಅಂದರೆ ಬಿಲೌಡ್ ಆಫ್ ದಿ ಗಾಡ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ ಹೂ ಲುಕ್ಸ್ ಕೈಂಡ್ನೆಸ್ ಅಪಾನ್ ಎವ್ರಿಥಿಂಗ್. ಒಬ್ರು ಯಾರು ತುಂಬ ಕೈಂಡ್ನೆಸ್ ಆಗಿ ಎಲ್ಲ ಥಿಂಗ್ಸ್ಗಳನ್ನ ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ತುಂಬ ಪ್ರೀತಿಯಿಂದ ತುಂಬ ಮೃದು ಮನಸ್ಸಿನಿಂದ ಯಾರು ಬೇರೆಯವ್ರನ್ನ ನೋಡ್ತಾರೆ ಅವ್ರನ್ನ ಪ್ರಿಯದರ್ಶಿನಿ ಅಂತ ಹೇಳ್ತಾರೆ. ಇದು ಇವರ ಜನರು ಇವರಿಗೆ ಕೊಟ್ಟಿರುವಂತಹ ಹೆಸರುಗಳು ಆಯ್ತಾ, ದೇವನಂ ಪ್ರಿಯ ಮತ್ತೆ ಪ್ರಿಯದರ್ಶಿನಿ. ನೆಕ್ಸ್ಟ್ ವರ್ ರೆಫರ್ಡ್ ಇನ್ ಹಿಸ್ ಇನ್ಸ್ಕ್ರಿಪ್ಷನ್. ಇವರ ಇನ್ಸ್ಕ್ರಿಪ್ಷನ್ ಅಲ್ಲಿ ಈ ಹೆಸರುಗಳು ಕಂಡು ಬಂದಿದ್ದಾವೆ. ಅಶೋಕ ವಾಸ್ ಟ್ರಾನ್ಸ್ಫಾರ್ಮ್ಡ್ ಆಫ್ಟರ್ ವೀವಿಂಗ್ ದ ಹ್ಯೂಜ್ ಲಾಸ್ ಆಫ್ ಲೈಫ್ ಡ್ಯೂರಿಂಗ್ ದ ಕಾಲಿಂಗ ವಾರ್. ಕಾಲಿಂಗ ವಾರ್ ಅಲ್ಲಿ ನಾನು ಹೇಳಿದೆ ತುಂಬಾ ಲೈಫ್ಗಳು ಹೋಗಿರೋದ್ರಿಂದ ಇವ್ರು ಏನು ಮಾಡಿದ್ರು, ಇವರ ಡಿಸಿಷನ್ಸ್ ಏನಾಗಿತ್ತು, ಚೇಂಜ್ ಆಗಿತ್ತು. ನೆಕ್ಸ್ಟ್ ಕಂಪ್ಯಾಷನ್ಸ್ ಆರ್ ಪ್ರೀಚ್ಡ್ ಬೈ ಬುದ್ಧ ಇನ್ಫ್ಲೂಯೆನ್ಸ್ಡ್ ಅಶೋಕ. ನಾವು ಜೈನಿಸಮ್ ಮತ್ತು ಬುದ್ಧಿಸಮ್ ಅಲ್ಲಿ ಫಸ್ಟ್ ಇದರಲ್ಲಿ ನೋಡಿದ್ದೀವಿ ಏನಂತ, ಅದರಲ್ಲಿ ಯಾರು ಬರ್ತಾರೆ, ಗೌತಮ ಬುದ್ಧ ಬರ್ತಾರೆ, ಬುದ್ಧಿಸಮ್ ಬಗ್ಗೆ ಅವರು ಸ್ಟಾರ್ಟ್ ಮಾಡ್ತಾರೆ, ಅವರು ಪ್ರೀಚಿಂಗ್ಸ್ ಕೊಡ್ತಾರೆ. ಆ ಪ್ರೀಚಿಂಗ್ಸಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ ಯಾರು, ಅಶೋಕ ಆಯಿತಾ. ಇವ್ರೇನು ಕಾಲಿಂಗ ವಾರಲ್ಲಿ ಇಷ್ಟೆಲ್ಲ ಸಾವು ನೋವು ಎಲ್ಲ ನೋಡಿರ್ತಾರೆ, ಇವರಿಗೆ ಅನ್ಸುತ್ತೆ ಇದೆಲ್ಲ ಅಲ್ಲ, ಇದೆಲ್ಲ ಬೇಡ, ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಬುದ್ಧಿಸಮ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಆಯಿತಾ. ಶಾಂತಿಯನ್ನು ಕಾಪಾಡಬೇಕು ಆಯಿತಾ, ಇದನ್ನು ಇವ್ರ ಮೈಂಡಿಗೆ ಬರುತ್ತೆ. ಇವರು ಬುದ್ಧನ ಪ್ರೀಚಿಂಗ್ಸ್ನ ಅರ್ಥ ಮಾಡ್ಕೊತಾರೆ. ಹಿ ಸ್ಪ್ರೆಡ್ ದ ಟೀಚಿಂಗ್ಸ್ ಆಫ್ ಬುದ್ಧ ಥ್ರೂ ಔಟ್ ದ ಕಂಟ್ರಿ. ಇವ್ರು ಏನು ಮಾಡ್ತಾರೆ, ಬುದ್ಧಿಸಮ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬೇರೆಯವರಿಗೂ ಕೂಡ ಬುದ್ಧಿಸಮ್ ಬಗ್ಗೆ ಇನ್ಫಾರ್ಮೇಷನನ್ನು ಇವರ ಕಂಟ್ರಿಯಲ್ಲಿ ಕೊಡ್ತಾರೆ. ಹಿ ಅಪಾಯಿಂಟೆಡ್ ಧಮ್ಮ ಮಹಾಮಾತ್ರಾಸ್ ಫಾರ್ ದಿಸ್ ಪರ್ಪಸ್. ನಾನು ಅವಾಗಲೇ ಹೇಳ್ದೆ ಇವರು ಧಮ್ಮನ ಸ್ಟಾರ್ಟ್ ಮಾಡಿದ್ರು ಅಂತ. ಧಮ್ಮ ಮಹಾಮಾತ್ರಾಸ್ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ಸ್ನ ಇವರು ಅಪಾಯಿಂಟ್ ಮಾಡ್ತಾರೆ. ಏನಂತ ಹೇಳ್ಬಿಟ್ಟು ಇವರು ಅವರಿಗೆ ಜನರಿಗೆ ಏನು ಬುದ್ಧಿಸಮ್ ಬಗ್ಗೆ ಹೋಗ್ಬಿಟ್ಟು ನಾಲೆಡ್ಜ್ನ ಕೊಡಬೇಕು ಆ ಥರ. ಹಿಸ್ ವೇವ್ಸ್ ಆನ್ ಧಮ್ಮ ಆರ್ ಎಕ್ಸ್ಪ್ರೆಸ್ಡ್ ಇನ್ ಹಿಸ್ ಎಡಿಕ್ಟ್ಸ್. ಅಂದರೆ ಇವರ ಒಪಿನಿಯನ್ ಏನಿತ್ತು ಧಮ್ಮ ಅವರ ಬಗ್ಗೆ ಅದನ್ನು ನಾವು ಇವರ ಸ್ಟೇಟ್ಮೆಂಟ್ಗಳಲ್ಲಿ ನೋಡಬಹುದು. ದೀಸ್ ಆರ್ ವೆಲ್ ನೋನ್ ಆಸ್ ಅಶೋಕಾಸ್ ಧರ್ಮ. ಅದಕ್ಕೆ ಬುದ್ಧಿಸಮ್ನ ಏನಂತ ಹೇಳ್ಬಿಡ್ತಾರೆ, ಅಶೋಕ ಅವರ ಧರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಮೆನಿ ಆಫ್ ದ ಎಡಿಕ್ಟ್ಸ್ ಇಶ್ಯೂಡ್ ಬೈ ಅಶೋಕ ಆರ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್. ಇವ್ರೇನು ಸ್ಟೇಟ್ಮೆಂಟ್ಸ್ಗಳು ಇದ್ದಾವೆ ಅದು ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಡು ಬರುತ್ತೆ ಅಂದರೆ ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಶೋಕಾಸ್ ರಾಕ್ ಎಡಿಕ್ಟ್ಸ್ ಹ್ಯಾವ್ ಬೀನ್ ಫೌಂಡ್ ಅಟ್ ಬ್ರಹ್ಮಗಿರಿ ಆಫ್ ಚಿತ್ರದುರ್ಗ ಡಿಸ್ಟಿಕ್ ಇನ್ ಕರ್ನಾಟಕ. ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಏನಿದೆ ಇವರ ಎಡಿಕ್ಟ್ಸ್ಗಳು ಫೌಂಡ್ ಆಗಿದೆ, ಇವರ ಸ್ಟೇಟ್ಮೆಂಟ್ಗಳು ಸಿಕ್ಕಿದ್ದಾವೆ. ಎಲ್ಲಿ? ಬ್ರಹ್ಮಗಿರಿಯಲ್ಲಿ ಆಯಿತಾ. ದ ಕ್ಯಾಪಿಟಲ್ ಫೌಂಡ್ ಇನ್ ದ Sarnath pillar of Ashoka has been adopted by Indian government as national emblem. ನಾನು ಅವಾಗಲೇ ಹೇಳಿದೆ ಸಾರನಾಥ್ ಪಿಲ್ಲರ್ ಮೇಲೆ ಏನು ಅಶೋಕ ಈ ಚಕ್ರ ಇದೆ ಅದನ್ನ ಇವರು ಇಂಡಿಯನ್ ಗೌರ್ಮೆಂಟ್ ಏನು ಅದು ಇಂಡಿಯನ್ನ ಎಂಬ್ಲಮ್ ಆಗಿ ರೆಕಗ್ನೈಸ್ ಮಾಡಿ ಅದನ್ನ ಇಂಡಿಯನ್ ಎಂಬ್ಲಮ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದೆ. ವಿ ಸಿ ಎಕ್ಸ್ಟೆನ್ಸಿವ್ ಗ್ರೋತ್ ಇನ್ ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್ ಡ್ಯೂರಿಂಗ್ ದಿಸ್ ಟೈಮ್. ನಾವೇನು ಮಾಡ್ತೀವಿ, ಹೈಲಿ ಗ್ರೋತು ಮತ್ತು ಟ್ರೇಡು ಇವರ ಟೈಮಲ್ಲಿ ಅಗ್ರಿಕಲ್ಚರು ಅದೆಲ್ಲ ಹೇಗೆ ಡೆವಲಪ್ ಆಗಿದೆ ಅಂತ ನೋಡ್ತೀವಿ. ಯಾಕಂದರೆ ಇವರ ಟೈಮಲ್ಲಿ ಚೆನ್ನಾಗಿ ಡೆವಲಪ್ ಆಗಿದೆ. ನನ್ನ ಮಕ್ಕಳಿಗೆ ಇವ್ರ ಬಗ್ಗೆ ಒಂದು ಶಾರ್ಟಾಗಿ ಸ್ಟೋರಿ ಹೇಳ್ತೀನಿ. ಯಾರೇ ರಾಜ ಒಂದು ಆಡಳಿತವನ್ನು ಒಂದು ಎಂಪೈರ್ನ ಡೆವಲಪ್ ಮಾಡಬೇಕು ಅಂದರೆ ಅವರು ಅದ್ರ ಹಿಂದೆ ಅವ್ರ ಇಡೀ ಲೈಫ್ನ ಅವ್ರ ಥಿಂಕಿಂಗ್ ಸ್ಕಿಲ್ಸ್ನ ಅವ್ರ ಹಾರ್ಡ್ ವರ್ಕ್ನ ಕೊಡಬೇಕಾಗತ್ತೆ ಆಯಿತಾ. ಸುಮ್ಮನೆ ಒಂದು ಎಂಪೈರ್ ಇಷ್ಟೆಲ್ಲ ಡೆವಲಪ್ ಆಗಿ ಅವ್ರ ಬಗ್ಗೆ ನಾವು ಓದೋದಕ್ಕೆ ಸಿಗೋದಿಲ್ಲ. ಒಂದು ಸಿಂಪಲ್ ಶಾರ್ಟ್ ಸ್ಟೋರಿನ ಹೇಳ್ತೀನಿ, ಫನ್ನಿ ಆಗು ತಗೊಳ್ಬೋದು ನೀವು ಇದನ್ನು. ಏನಾಗುತ್ತೆ, ಒಂದ್ಸತಿ ಅಶೋಕ ಏನು ಮಾಡ್ತಾರೆ, ತನ್ನ ವೇಷಭೂಷವೆಂದರೆ ಅವ್ರು ಹಾಕಿರುವಂತಹ ಬಟ್ಟೆಗಳನ್ನು ತೆಗೆದುಬಿಟ್ಟು ಒಂದು ಸಿಂಪಲ್ ಆಗಿರುವಂತಹ ಹ್ಯೂಮನ್ನ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಒಂದು ಸಿಂಪಲ್ ಕೆಲಸ ಮಾಡೋರ ಥರ ಬಟ್ಟೆ ಹಾಕ್ಕೊಂಡು ಏನು ಮಾಡ್ತಾರೆ, ಗೇಟ್ ಹತ್ರ ಹೋಗ್ತಾರೆ. ಏನು ನೋಡೋಕ್ಕೆ ಗೇಟ್ ಕೀಪರ್ಸ್ ಇರ್ತಾರಲ್ಲ ಅವರನ್ನು ನೋಡೋದಕ್ಕೆ ಚೆನ್ನಾಗಿ ಗೇಟ್ ಕೀಪಿಂಗ್ ಮಾಡ್ತಿದ್ದಾರೋ ಇಲ್ಲೋ, ಇವ್ರು ಯಾರೇ ಬಂದರೆ ಒಳಗೆ ಬಿಟ್ಬಿಡ್ತಾರ, ಇವ್ರು ಏನು ಮಾಡ್ತಿದ್ದಾರೆ, ಇವ್ರೇನು ಮಕ್ಕೊಂತಾರ ಆ ಜಾಗದಲ್ಲಿ ಅಥವಾ ಸರಿಯಾಗಿ ಕೆಲಸ ಮಾಡ್ತಾರ, ಇವರಿಗೂ ಅಷ್ಟೇ ಇವರು ಅಷ್ಟೇ ಇಂಪಾರ್ಟೆನ್ಸ್ ತೋರಿಸ್ತಾರ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಏನು ಮಾಡ್ತಾರೆ, ಇವರ ಪ್ಯಾಲೇಸಿನ ಗೇಟ್ ಹತ್ರ ಹೋಗ್ತಾರೆ. ಗೇಟ್ ಹತ್ರ ಹೋಗ್ಬಿಟ್ಟು ಇವರು ಫುಲ್ಲು ಕವರ್ ಮಾಡ್ಕೊಂಡಿರ್ತಾರೆ ಆಯಿತಾ. ಕವರ್ ಮಾಡ್ಕೊಂಡು ಅಲ್ಲೇನು ಮಾಡ್ತಾರೆ, ಹೋಗ್ಬಿಟ್ಟು ನಿಂತ್ಕೊಂಡು ಅವಾಗ ಇವ್ರು ಹೋಗಿ ನಿಂತ್ಕೊಂಡಾಗ ಅಲ್ಲಿ ಗೇಟ್ ಕೀಪರ್ ಇರ್ತಾನಲ್ಲ ಅವನು ಕೇಳ್ತಾನೆ, ಯಾರು ನೀವು, ನಿಮಗೆ ಯಾರು ಬೇಕು ಅಂತ ಹೇಳ್ಬಿಟ್ಟು. ಇವ್ರೇನಂತಾರೆ, ನನ್ನ ರಾಜ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನೇನು ಮಾಡ್ತಾನೆ, ಸಖತ್ ನಗ್ತಾನೆ. ಇವ್ರಿದ್ದಿದ್ದು ವೇಷಭೂಷಣೆ ಬೇರೆ ಹೌದಲ್ವಾ. ಅವಾಗ ಅವನು ಗೇಟ್ ಕೀಪರ್ ಏನು ಮಾಡ್ತಾನೆ, ಸಖತ್ತಾಗಿ ನಗ್ತಾನೆ.
ನಕ್ಬಿಟ್ಟು ಹೇಳ್ತಾನೆ, ಓ ಇಲ್ಲಿ ಬಂದವರೆಲ್ಲ ಹಾಗೆ ಹೇಳ್ಕೊಳ್ತಾರೆ ನಾನ್ ರಾಜ ಅಂತ ಹೇಳ್ಬಿಟ್ಟು. ನಿನ್ನೆ ಒಬ್ಬ ಬಂದಿದ್ದ ಯಾರೋ, ಅವನೇನಂದ ನಾನು ಇಲ್ಲಿನ ಮಿನಿಸ್ಟರ್ ಅಂತ ಹೇಳ್ದ, ಹಂಗೆಲ್ಲ ನೀವು ಹೇಳಿದ್ರೆ ನಾನು ನಂಬಕ್ಕಾಗ್ಬಿಡತ್ತಾ ಅಂತ ಹೇಳ್ಬಿಟ್ಟು ನಗ್ತಾನೆ. ಮತ್ತೆ ರಾಜ ಹೇಳ್ತಾರೆ, ಅಶೋಕ ಇಲ್ಲ ನಾನು ನಿಜ ಹೇಳ್ತಿದ್ದೀನಿ, ನಾನೇ ರಾಜ ಇಲ್ಲಿಂದು ಅಂತ ಹೇಳ್ಬಿಟ್ಟು. ಅವ್ನು ಮತ್ತೆ ನಗ್ತಾನೆ, ಹೌದು ಹಾಗಾದ್ರೆ ನಿನಗೆ ಒಂದು ಟೆಸ್ಟ್ ಮಾಡ್ತೀನಿ ನಾನು, ಆ ಟೆಸ್ಟನ್ನ ನೀನು ಪಾಸ್ ಮಾಡು ಅಂತ. ಅವನೇನು ಕೇಳ್ತಾನೆ, ಹೌದಾ ನೀನು ರಾಜ ಆಗಿದ್ರೆ ಒಂದು ಈ ಥರ ವಿಷಯವನ್ನ ಹೇಳು, ಅದು ರಾಜರಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಈ ಪ್ಯಾಲೇಸಲ್ಲಿ ಗೊತ್ತಿರಬಾರ್ದು, ರಾಜ ಮಾಡುವಂಥ ಕೆಲಸ ರಾಜನಿಗೆ ಗೊತ್ತಿರತ್ತೆ ಹೌದಲ್ವಾ, ಅಂತ ಕೆಲಸ ಒಂದನ್ನ ಹೇಳು ಅಥವಾ ಏನಾದರೂ ಒಂದು ಹೇಳು ಆ ಥರ ಅಂತ ಕೇಳ್ತಾರೆ. ಅವಾಗ ರಾಜ ತುಂಬ ಥಿಂಕ್ ಮಾಡ್ತಾರೆ, ಏನು ಹೇಳೋದು ಇವನಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಏನು ಮಾಡ್ತಾರೆ, ಹೌದು ನಾನು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿದೆ, ರಾಜನಿಗೆ ಏನು ಬ್ರೇಕ್ಫಾಸ್ಟ್ ಇತ್ತು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದಾ ಹೇಳು ಅಂತ ಹೇಳಿದ್ರೆ, ರೈಸ್ ಇತ್ತು, ಕರಿ ಇತ್ತು, ನೆಕ್ಸ್ಟ್ ಮತ್ತೆ ಏನೇನೋ ಇತ್ತು, ಮತ್ತೆ ಅದ್ರ ಜೊತೆಗೆ ಫ್ರೂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಓ ಎಷ್ಟು ಒಳ್ಳೆ ಮಾತು ಹೇಳಿಬಿಟ್ಟೆ ನೀನು, ಇದು ಎಲ್ಲ ಸಾಮಾನ್ಯ ಜನ ತಿನ್ನುವಂಥದ್ದೇ ಹೇಳ್ತಿದ್ದೆ, ಇಲ್ಲೆಲ್ಲ ಎಂಪೈರಲ್ಲಿ ಅದೇ ತಿನ್ನುವಂಥದ್ದು, ಎಲ್ಲ ಆಡಳಿತ ಏನು ನಡೆಸ್ತಾರೆ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅದೇ ತಿನ್ನುವಂಥದ್ದು ಅಂತ ಹೇಳ್ಬಿಟ್ಟು ಮತ್ತೆ ನಗ್ತಾನೆ ಗೇಟ್ ಕೀಪರ್. ಅಷ್ಟರಲ್ಲಿ ಅಲ್ಲಿ ಏನಾಗತ್ತೆ, ಒಬ್ಬ ಇವನ್ ಬರ್ತಾನೆ, ಮಿನಿಸ್ಟರ್ ಬಂದ್ಬಿಟ್ಟು ಅವನೇನು ಮಾಡ್ತಾನೆ, ರಾಜಂಗೆ ರೆಕಗ್ನೈಸ್ ಮಾಡಿಬಿಟ್ಟು ಬಗ್ಗೆ ಅವರಿಗೆ ವಿಶ್ ಮಾಡ್ತಾನೆ. ಆವಾಗ ಗೇಟ್ ಕೀಪರಿಗೆ ಏನಾಗುತ್ತೆ, ತುಂಬ ನೊಂಚ್ಕೊತಾನೆ ಗೇಟ್ ಕೀಪರ್, ನಾನು ಏನು ಮಾಡಿಬಿಟ್ಟೆ ಅಲ್ಲ, ಒಳ್ಳೆ ರಾಜನಿಗೆ ನಾನು ಕಾಮಿಡಿ ಪರ್ಸನ್ ಆಗಿ ತೊಗೊಂಡ್ಬಿಟ್ಟೆ, ನಾನು ಇವನಿಗೆ ಸುಳ್ಳು ಅಂತ ಹೇಳ್ಬಿಟ್ಟಲ್ಲ ಅಂತ ಅನ್ಕೊಳ್ತಾನೆ. ಅವಾಗ ರಾಜ ಹೇಳ್ತಾನೆ, ಇಲ್ಲ ನೀನು ಮಾಡ್ತಿರೋ ಕೆಲಸ ಸರಿನೇ, ಯಾರೇ ಬಂದರೆ ನೀನು ಒಪ್ಕೊಂಡ್ಬೇಡ, ನೀನೇನನ್ನು ನೀನಲ್ಲ ಅಂತಾನೆ ಹೇಳು, ಹೀಗೆ ಹೇಳು ಅಂತ ಹೇಳ್ತಾನೆ. ನೆಕ್ಸ್ಟ್ ಮತ್ತೆ ಏನಂತಾನೆ ಗೇಟ್ ಕೀಪರು, ನೀವು ನೆಕ್ಸ್ಟ್ ಡೇ ಬಂದ್ರೂ ನಾನು ನಿಮಗೆ ರಾಜ ಅಂತ ಒಪ್ಕೊಳಲ್ಲ, ಯಾರಾದರೂ ನಾನು ಮುಂದೆ ಬಂದ್ಬಿಟ್ಟು ನಿಮಗೆ ಹೀಗೆ ವಿಶ್ ಮಾಡಬೇಕು, ಅವಾಗ ತಾನೇ ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಗ್ತಾನೆ. ಇದರಿಂದ ಏನು ಗೊತ್ತಾಗತ್ತೆ, ಒಬ್ಬ ರಾಜ ಬರೀ ಕುತ್ಕೊಂಡು ಆಡಳಿತ ಮಾಡಿದ್ರೆ ನಡೆಯಲ್ಲ ಮಕ್ಕಳೇ, ಅವ್ರು ಹೋಗ್ಬಿಟ್ಟು ಸಾಮ್ರಾಜ್ಯದಲ್ಲಿ ಏನೇನು ನಡೀತಿದೆ ಆಯ್ತಾ, ಶಾರ್ಟ್ ಥಿಂಗ್ಸ್ ಸಿಂಪಲ್ ಹೋಗಿ ಒಂದು ಗೇಟ್ ಕೀಪರ್ನ ಚೆಕ್ ಮಾಡುವಂಥದ್ದು ಅವ್ರು ಯಾರಿಗಾದ್ರೂ ಬೇರೆಯವರಿಗೆ ಕಳಿಸ್ಬೋದಿತ್ತು ಹೌದಲ್ವಾ, ಅವ್ನು ಸರಿಯಾಗಿ ಕೆಲಸ ಮಾಡ್ತಿದ್ದಾನೋ ಇಲ್ಲ ಹೋಗಿ ನೋಡ್ಬಾ ಅಂತ ಹೇಳ್ಬಿಟ್ಟು. ಅವನು ಹೋಗಿ ನೋಡಿದ್ರೆ ನೋಡ್ತಿದ್ದ, ಬೇರೆ ಮಿನಿಸ್ಟರ್ಸು ಯಾರೋ, ಇಲ್ಲ ಅಂದರೆ ಇಲ್ಲ ಸರಿನೇ ಮಾಡ್ತಿದ್ದಾನೆ, ಇಲ್ಲ ಅವನೇನಾದರೂ ತಪ್ಪು ಮಾಡ್ತಿದ್ರೆ ಅವನ ಹತ್ರನೇ ಒಂದಿಷ್ಟು ದುಡ್ಡು ಇಸ್ಕೊಂಡು ಸರಿಯಾಗಿ ಕೆಲಸ ಮಾಡೋ ಹಾಗೆ ಹೀಗೆ ಹೇಳಿ ಬಂದ್ಬಿಡ್ತಿದ್ದ ಹೌದಲ್ವಾ. ಅದೇ ರಾಜನೇ ಹೋಗಿ ನೋಡೋದ್ರಿಂದ ಏನು ಸತ್ಯ ವಿಷಯವನ್ನ ಗೊತ್ತಾಗತ್ತೆ. ಎಲ್ಲ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಆದರೆ ನಾವು ಫ್ರೀ ಇದ್ದಾಗ ಏನು ಮಾಡಬೇಕು, ನಮ್ಮ ಕೆಲಸಗಳನ್ನು ನಾವು ಹೋಗ್ಬಿಟ್ಟು ಸಣ್ಣದಾಗಿರುವಂಥದ್ದೇ ಕೆಲಸ ಇರಲಿ ಅದನ್ನು ಹೋಗ್ಬಿಟ್ಟು ಅಬ್ಸರ್ವ್ ಮಾಡಬೇಕು. ಅದೇ ಕಾರಣ ಇವರ ಎಂಪೈರ್ಗಳು ಏನು ಇಷ್ಟು ದೊಡ್ಡದಾಗಿ ಬೆಳೆದು ಇವ್ರ ಬಗ್ಗೆ ನಾವು ಓದುವಷ್ಟು ಇವರು ಡೆವಲಪ್ ಮಾಡಿರುವಂಥದ್ದು. ಆಯಿತಾ, ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಇವ್ರೇನು ಮಾಡಿದ್ರು, ಮತ್ತೆ ಇವರ ಟೈಮಲ್ಲಿ ಈಗ ನಾನು ಹೇಳಿದೆ ಇಷ್ಟೆಲ್ಲ ಡೆವಲಪ್ ಆಗಿದ್ದಕ್ಕೆ ಕಾರಣ ಏನು, ಅವರ ಇಂಪಾರ್ಟೆನ್ಸ್, ಅವರೆಷ್ಟು ಇಂಪಾರ್ಟೆನ್ಸ್ನ ತೋರಿಸಿದ್ರು, ಅವ್ರ ಕೆಲಸನ ಅವರೆಷ್ಟು ಸರಿಯಾಗಿ ತಗೊಂಡ್ರು, ಅವರೆಷ್ಟು ಸರಿಯಾಗಿ ಮಾಡಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ವಿ ಸಿ ಎಕ್ಸ್ಟೆನ್ಸಿವ್ ಗ್ರೋತ್ ಇನ್ ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್ ಡ್ಯೂರಿಂಗ್ ದಿಸ್ ಟೈಮ್. ಇವರ ಟೈಮಲ್ಲಿ ನಾವು ಸಖತ್ತು ಗ್ರೋತ್, ಹೈಲಿ ಗ್ರೋತ್ ಆಗಿರೋ ಒಂದು ಅಗ್ರಿಕಲ್ಚರ್ ನೋಡ್ತೀವಿ ಮತ್ತು ಟ್ರೇಡ್ನ ನೋಡ್ತೀವಿ. ದ ಗೌರ್ಮೆಂಟ್ ಹ್ಯಾಡ್ ಅಡಾಪ್ಟೆಡ್ ವೇರಿಯಸ್ ಮೆಷರ್ಸ್ ಟು ಇಂಪ್ರೂವ್ ಅಗ್ರಿಕಲ್ಚರ್. ಇವರ ಟೈಮಲ್ಲಿ ಇವ್ರ ಗೌರ್ಮೆಂಟ್ ಏನು ಮಾಡಿತ್ತು, ತುಂಬ ಮೆಷರ್ಸ್ ತಗೊಂಡಿತ್ತು, ಏನು ಅಗ್ರಿಕಲ್ಚರ್ನ ಡೆವಲಪ್ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ. ಸ್ಪೆಷಲ್ ಟ್ಯಾಕ್ಸ್ಗಳನ್ನು ತಗೊತಿದ್ರು ಇವರು, were given towards this end. There were many officials to carry on administration of the vast empire. ಇವರಲ್ಲಿ ಏನು ಮಾಡಿದ್ರು, ಇವರು ತುಂಬ ಜನನ ಪ್ಲೇಸ್ ಮಾಡಿದ್ರು, ಏನಕ್ಕೆ, ಅಡ್ಮಿನಿಸ್ಟ್ರೇಷನ್ನ ನಡೆಸೋದಕ್ಕೆ, ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಬೇರೆ ಆಫೀಸರ್ಸು, ಅಗ್ರಿಕಲ್ಚರ್ ನೋಡ್ಕೊಂಡಿದ್ದಕ್ಕೆ ಬೇರೆ ಆಫೀಸರ್ಸು, ಜನರಿಗೆ ಲೋನ್ ಕೊಡೋದಕ್ಕೆ ಬೇರೆ ಆಫೀಸರ್ಸು, ಆಯಿತಾ. ಈ ಥರ ಇವರು ಹಂಚಿ ಏನು ಮಾಡಿದ್ರು, ಕೆಲಸಗಳನ್ನು ನಡೆಸ್ತಿದ್ರು. ಆ ಪರ್ಮನೆಂಟ್ ಆರ್ಮಿ ವಾಸ್ ಆಲ್ಸೋ ಫೌಂಡ್ ಆಯಿತಾ. ಇವರಲ್ಲಿ ಒಂದು ಪರ್ಮನೆಂಟ್ ಆರ್ಮಿ ಕೂಡ ಇತ್ತು, ನೆಸಸರಿ ಆಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್, ಟು ಕ್ಯಾರಿ ಔಟ್ ಆಲ್ ದೀಸ್ ಆಕ್ಟಿವಿಟೀಸ್, ಇದೆಲ್ಲ ನಡೆಯೋದಕ್ಕೆ ಟ್ಯಾಕ್ಸಸ್ ವೇರ್ ನೀಡೆಡ್ ಅಲ್ಲ. ಅಡ್ಮಿನಿಸ್ಟ್ರೇಷನ್ ನಡಿಬೇಕು, ಆಡಳಿತ ಚೆನ್ನಾಗಿ ನಡಿಬೇಕು, ನೆಕ್ಸ್ಟ್ ಆರ್ಮಿನ ಸಾಕಬೇಕು ಇವರು, ಮತ್ತು ಲ್ಯಾಂಡ್ ಟ್ಯಾಕ್ಸ್, ಅದಕ್ಕೆ ಇವ್ರು ಏನು ಮಾಡ್ತಿದ್ರು, ಟ್ಯಾಕ್ಸ್ಗಳನ್ನು ತಗೊತಿದ್ರು. ಯಾವ ಥರ ಟ್ಯಾಕ್ಸು, ಲ್ಯಾಂಡ್ ಟ್ಯಾಕ್ಸ್ನ ತಗೊತಿದ್ರು, ವಾಸ್ ದ ಮೇನ್ ಸೋರ್ಸ್ ಆಫ್ ದೇರ್ ಇನ್ಕಮ್ ಆಯಿತಾ. ಇವು ಏನು ಜನರ ಹತ್ರ ಜಾಗ ಇರುತ್ತಲ್ಲ, ಅವ್ರೇನು ಬೆಳೀತಿರ್ತಾರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಇವ್ರೇನು ಮಾಡಬೇಕಾಗಿತ್ತು, ರಾಜರಿಗೆ ಕೊಡಬೇಕಾಗಿತ್ತು. ಅದರಿಂದ ಇವರೇನು ಆಡಳಿತನ ನಡೆಸೋದಕ್ಕೆ ಈಸಿ ಆಗ್ತಿತ್ತು.
ನೆಕ್ಸ್ಟ್ ಸ್ಪೈಸ್ ಕೆಪ್ ದ ಕಿಂಗ್ ಇನ್ಫಾರ್ಮ್ಡ್ ಆಯ್ತಾ. ಸ್ಪೈಸಸ್ ಏನಿತ್ತು ಇದರಿಂದ ಇವರಿಗೆ ಜಾಸ್ತಿ ಈ ಮಸಾಲೆ ಪದಾರ್ಥಗಳು, ಇಂಡಿಯಾ ಅದಕ್ಕೆ ಎಲ್ಲ ಫೇಮಸ್ ಮಸಾಲೆ ಪದಾರ್ಥಗಳಿಗೆ, ಅದರಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಟ್ಯಾಕ್ಸಸ್ಗಳು ಸಿಗ್ತಿತ್ತು. ದೇ ಹ್ಯಾಡ್ ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬೈ ರೆಗ್ಯುಲೇಟಿಂಗ್ ಸಿ ಆ್ಯಂಡ್ ಲ್ಯಾಂಡ್ ರೂಟ್ಸ್. ಇವರು ಟ್ರೇಡ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ರು ಆಯಿತಾ. ಯಾವುದಕ್ಕೋಸ್ಕರ ಯಾವುದರಿಂದ ಲ್ಯಾಂಡ್ ರೂಟ್ಸ್ ಮತ್ತು ಇವರು ಮತ್ತು ಸಿ ರೂಟ್ಸಿಂದನೂ ಕೂಡ ಇವರು ಟ್ರೇಡ್ ಮಾಡ್ತಿದ್ರು ಆಯಿತಾ. ಈ ಅಕ್ಕಪಕ್ಕ ಏನು ಸಿ ರೂಟ್ಸ್ ಇದೆ ಇಲ್ಲಿಂದ ಕೂಡ ಇವರು ಟ್ರಾವೆಲ್ ಮಾಡಿಬಿಟ್ಟು ಬೇರೆ ದೇಶಗಳಿಗೆ ಇವ್ರು ಏನು ಮಾಡ್ತಿದ್ರು, ಬೇರೆ ದೇಶಗಳ ಜೊತೆ ಬೇರೆ ಜನರ ಜೊತೆ ಟ್ರೇಡ್ ಮಾಡ್ತಿದ್ರು. ಇದಿಷ್ಟು ಆಯಿತು ಮಕ್ಕಳೇ ಮೌರ್ಯ ಅವರ ಬಗ್ಗೆ ಆಯಿತಾ. ಮೌರ್ಯ ಡೈನಾಸ್ಟಿನ ಸ್ಟಾರ್ಟ್ ಮಾಡಿದವರು ಯಾರು, ಫೌಂಡರ್ ಯಾರು, ಫಸ್ಟ್ ಸ್ಟಾರ್ಟ್ ಮಾಡಿದವರು ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಅವರ ಕ್ಯಾಪಿಟಲ್ ಬಂದ್ಬಿಟ್ಟು ಪಾಟಲಿಪುತ್ರ. ನೆಕ್ಸ್ಟ್ ಅದರಲ್ಲಿ ಇಂಪಾರ್ಟೆಂಟ್ ಕಿಂಗ್ ಬಂದ್ಬಿಟ್ಟು ಅಶೋಕ, ಓಕೆನಾ. ಮತ್ತೆ ಇಂಪಾರ್ಟೆಂಟ್ ಸಿಟೀಸ್ ಯಾವುದು, ಉಜ್ಜೈನ್, ತಾಕ್ಸಿಲಾ, ಸುವರ್ಣಗಿರಿ, ಓಕೆ ಸುವರ್ಣಗಿರಿ. ನೆಕ್ಸ್ಟ್ ಪಾಟಲಿಪುತ್ರ. ನೆಕ್ಸ್ಟ್ ಯಾವುದು, ಇದು ಕಳಿಂಗ. ಕಳಿಂಗದ್ರಲ್ಲಿ ಒಂದು ವಾರ್ ನಡೆಯುತ್ತೆ. ಆ ವಾರ್ ನಡೆಯೋದ್ರಿಂದ ಏನು ಮಾಡ್ತಾರೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅಲ್ಲಿ ನಡೆದಿದ್ದೇನೆಲ್ಲ ನೋಡ್ಬಿಟ್ಟು ರಾಜನಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅವರು ಏನು ಸ್ಟಾರ್ಟ್ ಮಾಡ್ತಾರೆ, ಧಮ್ಮ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಟೀಚ್ ಮಾಡ್ತಾರೆ. ಯಾವ್ದ್ರ ಬಗ್ಗೆ, ಬುದ್ಧಿಸಮ್ ಬಗ್ಗೆ ಟೀಚ್ ಮಾಡ್ತಾರೆ, ಓಕೆನಾ. ಅಶೋಕನ ರಿಲಿಜನ್ ಯಾವುದಾಗಿತ್ತು, ಅದು ಕೂಡ ಬುದ್ಧಿಸಮ್ ಆಗಿತ್ತು ಆಯಿತಾ. ನೆಕ್ಸ್ಟ್ ಹೋಗೋಣ ನಾವೀಗ ಕುಶನ್ಸ್ ಬಗ್ಗೆ. After Greeks ಆದಮೇಲೆ it has been the Kushans who have influenced Indian history and culture. They gave special impetus to spread of Buddhism ಆಯಿತಾ. ಇವರು ಕೂಡ ಏನು ಮಾಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವುದಕ್ಕೆ, ಬುದ್ಧಿಸಮ್ನ ಸ್ಪ್ರೆಡ್ ಮಾಡೋದಕ್ಕೆ. ದ ಮಹಾಯಾನ ಸೆಕ್ಟ್ ರಿಸೀವ್ಡ್ ಗ್ರೇಟರ್ ಎನ್ಕರೇಜ್ಮೆಂಟ್ ಅಂಡರ್ ದೇರ್ ಪ್ಯಾಟ್ರೋನೇಜ್. ಮಹಾಯಾನ ಅಂದರೆ ಇದೇನು ಒಂದು ಗ್ರೇಟ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡು ಇವರು ಬುದ್ಧಿಸಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಗಂಧರ ಸ್ಕಲ್ಪ್ಚರ್ ಫ್ಲೋರಿಶ್ ಡ್ಯೂರಿಂಗ್ ದೇರ್ ಟೈಮ್. ಗಂಧರ ಸ್ಕಲ್ಪ್ಚರ್ ಏನಾಗುತ್ತೆ ಇವರ ಟೈಮಲ್ಲಿ ತುಂಬ ಫೇಮಸ್ ಆಗುತ್ತೆ. ಅದರಲ್ಲಿ ಏನಂದರೆ ಮೇಜರ್ ಸ್ಟೈಲ್ ಏನ್ಷಿಯಂಟ್ ಬುದ್ಧಿಸಮ್ ಆರ್ಟ್ ಆಯಿತಾ. ಗಂಧರ ಸ್ಕಲ್ಪ್ಚರ್ ಅಂತ ಹೇಳಿದ್ರೆ ಬುದ್ಧಿಸಮಿನ ಆರ್ಟ್ ಏನ್ಷಿಯಂಟ್. ನೆಕ್ಸ್ಟ್ an important dynasty after the Maurya is that of Kushans ಆಯ್ತಾ. ಕುಶನಾಸ್ ಅಥವಾ ಕುಶನ್ಸ್. ಮೌರ್ಯ ಡೈನಾಸ್ಟಿ ಆದಮೇಲೆ ಇಂಪಾರ್ಟೆಂಟ್ ಡೈನಾಸ್ಟಿ ಬಂದಿದ್ದು ಯಾವುದು, ಕುಶನ್ಸ್. ದೇ ವೇರ್ ಬೇಸಿಕಲಿ ಫ್ರಮ್ ಅ ನೊಮ್ಯಾಡಿಕ್ ಟ್ರೈಬ್ ವಿಚ್ ಹ್ಯಾಡ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಸೆಂಟ್ರಲ್ ಏಷ್ಯಾ. ದೇ ವೇರ್ ದ ಪ್ರೋಜೆನಿ ಆಫ್ ಯೂಚಿ. ಓಕೆ ಮಕ್ಕಳೇ, ಈ ಕುಶನ್ಸ್ ಏನಿದ್ದಾರೆ ಇವರು ನಮ್ಮ ಇಂಡಿಯಾಕ್ಕೆ ಬಿಲಾಂಗ್ ಆದವರು ಅಲ್ಲ ಫಸ್ಟಲ್ಲಿ ಆಯಿತಾ. ಇವರು ಎಲ್ಲಿಂದ ಬಂದವರು ಅಂದರೆ ಇವರು ನಾರ್ತ್ ಏಷ್ಯಾದ ನಾರ್ತ್ ಪಾರ್ಟಿಂದ ಬಂದಿರೋರು. ಇವ್ರನ್ನ ನಾವು ಏನಂತ ಹೇಳ್ತೀವಿ, ನೊಮ್ಯಾಡ್ ಅಂದರೆ ಗೊತ್ತಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾವೆಲ್ ಮಾಡೋರು. ನೊಮ್ಯಾಡಿಕ್ ಫ್ಯಾಮಿಲೀಸ್ ಇಂದ ನೊಮ್ಯಾಡಿಕ್ ಟ್ರೈಬ್ಸ್ ಇಂದ ಬಂದಿರೋರು ಇವ್ರು ಏನು ಮಾಡ್ತಾರೆ, ಇಂಡಿಯಾಕ್ಕೆ ಟ್ರಾವೆಲ್ ಮಾಡ್ತಾರೆ. ಇಂಡಿಯಾದ್ರಲ್ಲಿ ಬಂದು ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ನೋಡಿ, ಇವ್ರು ಬಂದಿರೋದು ಎಲ್ಲಿಂದ, ಸೆಂಟ್ರಲ್ ಏಷ್ಯಾದಿಂದ. ಅದು ಎಲ್ಲಿ, ಅಮೇರಿಕನ್ಸ್ ಇವರು, ಓಕೆನಾ. ನೆಕ್ಸ್ಟ್ ದೇ ವೇರ್ ದ ಪ್ರೋಜೆನಿ ಆಫ್ ಯೂಚಿ, ಓಕೆನಾ. ಇವರು ಪ್ರೋಜೆನಿ ಆಫ್ ಯೂಚಿ ಆಗಿರ್ತಾರೆ. ಅಂದರೆ ಏನು, ಅಮೇರಿಕನ್ ನೇಟಿವ್ಸ್. ಇವರು ಇದ್ದಿದ್ದೆಲ್ಲಿ, ಅಮೇರಿಕಾದಲ್ಲಿ ಆಯಿತಾ. ಇವರ ಇದು ಹೆಸರೇನು, ಟ್ರೈಬಿನ ಯೂಚಿ. ನೇಟಿವ್ ಯಾವುದು, ಇವ್ರದ್ದು ಪ್ಲೇಸ್ ಯಾವುದು, ಅಮೇರಿಕಾ, ಓಕೆನಾ. ಯೂಚಿ ಪ್ರೋಜೆನಿಂದ, ಯೂಚಿ ಜನರೇಷನಿಂದ ಇವರು ಬಂದಿರುವಂಥದ್ದು. ನೆಕ್ಸ್ಟ್ ದ ಸಾಕಾಸ್ ಆ್ಯಂಡ್ ದ ಪರ್ಥಿಯಾನ್ಸ್ ವೇರ್ ದ ಅದರ್ ಫಾರಿನ್ ಕಮ್ಯುನಿಟೀಸ್ ದಟ್ ಹ್ಯಾಡ್ ಸೆಟಲ್ಡ್ ಇನ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಮತ್ತೆ ಏನಾಗಿತ್ತು, ಇವರಷ್ಟೇ ಅಲ್ಲ ಮಕ್ಕಳ ಇಂಡಿಯಾಗೆ ಟ್ರಾವೆಲ್ ಮಾಡಿರೋದು ಇರಾನಿಯನ್ ಪೀಪಲ್ಸ್, ಇರಾನ್ ಕಂಟ್ರಿಯಿಂದ ಬಂದವರು ಯಾರ್ಯಾರು, ಪಾರ್ಥಿಯನ್ಸ್ ಮತ್ತು ಸಾಕಾಸ್, ಓಕೆನಾ. ಇವರು ಕೂಡ ನಾರ್ತ್ ವೆಸ್ಟರ್ನ್ ಇಂಡಿಯನ್ ಪಾರ್ಟಲ್ಲಿ ಇವರು ಕೂಡ ಏನು ಮಾಡ್ತಿದ್ರು, ರೂಲ್ ಮಾಡ್ತಿದ್ರು ಆಯಿತಾ. ದ ಕುಶನ್ಸ್ ಡಿಫೀಟೆಡ್ ದಿ ಸಾಕಾಸ್ ಆ್ಯಂಡ್ ಪಾರ್ಥಿಯಾನ್ಸ್ ಆ್ಯಂಡ್ ಸೆಟಲ್ಡ್ ಇನ್ ಗಾಂಧಾರ ರೀಜನ್. ಓಕೆ, ಗಾಂಧಾರ ರೀಜನಲ್ಲಿ ಇದೇನು ನಮ್ಮ ಏನಂತಾರೆ, ಈ ಥರ ಮ್ಯಾಪ್ ಬರೆದ್ರೆ
ಥರ ಬರೆದ್ರೆ ಈ ರೀಜನ್ ಏನು ನಾರ್ತ್ ವೆಸ್ಟ್ ರೀಜನ್ ಏನು ಬರುತ್ತಲ್ಲ ಮಕ್ಕಳೇ, ಈ ರೀಜನ್ ಅಲ್ಲಿ ಫಸ್ಟ್ ಯಾರು ಪಾರ್ಥಿಯನ್ಸ್ ಮತ್ತೆ ಸಾಕಾಸ್ ರೂಲ್ ಮಾಡ್ತಾ ಇದ್ರು ಆಯ್ತಾ. ಆಮೇಲೆ ಏನಾಯ್ತು, ಈ ಏನು ಯೂಚಿ ಕಮ್ಯುನಿಟಿಯಿಂದ ಬಂದವರು ನೊಮ್ಯಾಡಿಕ್ ಟ್ರೈಬ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ತಾರಲ್ಲ ಅವ್ರನ್ನ ನೊಮ್ಯಾಡಿಕ್ ಅಂತ ಕರಿತೀವಿ ಜನರು ಆಯ್ತಾ. ಅವ್ರೇನ್ ಮಾಡ್ತಾರೆ, ಇದು ಶೀಪ್ ಇದನ್ನೆಲ್ಲ ಸಾಕೊಂಡು ಒಂದೊಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾವೆಲ್ ಮಾಡೋರು. ಅವ್ರೇನು ಫಸ್ಟ್ ಸಾಕಾಸ್ ಮತ್ತೆ ಪಾರ್ಥಿಯನ್ಸ್ ಈ ರೀಜನ್ ಅಲ್ಲಿ ರೂಲ್ ಮಾಡ್ತಾ ಇದ್ರು, ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಆಯ್ತಾ. ಆಮೇಲೆ ಏನ್ ಮಾಡಿದ್ರು, ಈ ಕುಶನ್ಸ್ ಯೂಚಿ ಡೈನಾಸ್ಟಿ ಯೂಚಿ ಟ್ರೈಬ್ ಅವರು ಬಂದ್ಬಿಟ್ಟು ಇವ್ರನ್ನ ಸೋಲ್ಸಿ ಈ ಜಾಗನ ಕ್ಯಾಪ್ಚರ್ ಮಾಡ್ಕೊಂಡು ಈ ಜಾಗನ ರೂಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ನೆಕ್ಸ್ಟ್ ದ ಕುಶನ್ಸ್ defeated the Sakas and Parthians and settled in ಗಾಂಧಾರ ರೀಜನ್. ಗಾಂಧಾರ ರೀಜನ್ ಈಗ ಯಾವ್ದ್ರಲ್ಲಿ ಬರುತ್ತೆ, ಪಾಕಿಸ್ತಾನ್ ಅಂಡರ್ ಅಲ್ಲಿ ಬರುತ್ತೆ ಆಯ್ತಾ. ಗಾಂಧಾರ ರೀಜನ್ ಅದು ಈಗ ಇಂಡಿಯಾದ ಅಂಡರ್ ಅಲ್ಲಿ ಬರಲ್ಲ, ಪಾಕಿಸ್ತಾನಿನ ಅಂಡರ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ ವಾಸ್ ಕುಜಲ ಕದಾಫಿಸಸ್, ವಿಮಾ ಕದಾಫಿಸಸ್ and Kanishka are the noteworthy kings of this dynasty. ಇವರ ಫೌಂಡರ್ ಯಾರಾಗಿದ್ರು ಅಂದ್ರೆ ಮಕ್ಕಳೇ, ಕುಜಲ ಕಾದ್ಫಿಸಸ್. ಇವ್ರು ನೋಡಿ ಹೆಸರುಗಳೇ ಡಿಫ್ರೆಂಟ್ ಆಗಿದೆ ಹೌದಲ್ವಾ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ವಿಮಾ ಕಾದ್ಫಿಸಸ್ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ ಬರ್ತಾರೆ ಕನಿಷ್ಕ. ಓಕೆನಾ, ನೋಟ್ ವರ್ದಿ ಕಿಂಗ್ಸ್ ಅಂದ್ರೆ ಇವರು ಇಂಪಾರ್ಟೆಂಟ್ ಕಿಂಗ್ಸ್ ಆಗಿದ್ರು ಈ ಡೈನಾಸ್ಟಿಯಲ್ಲಿ. ದ ಯೂಚೀಸ್ ವೇರ್ ಬೇಸಿಕಲಿ ಟ್ರೈಬಲ್ಸ್. ದ ಯೂಚಿ ಫ್ಯಾಕ್ಷನ್ಸ್ became united under the leadership of Kujala Kadphises. He crossed the Hindu Kush range and settled in Kabul and Kashmir. ಓಕೆ, ಕಾಬೂಲ್ ಸಿಟಿ ಏನೀಗ ಪಾಕಿಸ್ತಾನಲ್ಲಿ ಬರುವಂಥದ್ದು. ಕಾಬೂಲ್ ಮತ್ತೆ ಕಾಶ್ಮೀರ್ ಅಲ್ಲಿ ಇವ್ರು ಏನ್ ಮಾಡಿದ್ರು, ಕುಜಲ ಕಾದ್ಫಿಸಸ್ ಇವ್ರು ಏನ್ ಮಾಡಿದ್ರು, ಎಲ್ಲಿಂದ ಹಿಂದೂ ಕುಶ್ ರೇಂಜ್. ಹಿಂದೂ ಕುಶ್ ಅನ್ನೋದು ಇದು ಮೌಂಟೇನ್ಸ್ ಇರೋದು ಮಕ್ಕಳೇ. ಆ ಮೌಂಟೇನ್ಸ್ ಇಂದ ಇದು ಎಲ್ಲಿ ಬರುತ್ತೆ, ಸೌತ್ ಏಷ್ಯಾದ್ರಲ್ಲಿ ಬರುವಂಥದ್ದು ಆಯ್ತಾ. ಸೌತ್ ಏಷ್ಯಾದ್ರಲ್ಲಿ ಬರುವಂಥದ್ದು ಮೌಂಟೇನ್ಸ್ ಇದು. ಈ ಮೌಂಟೇನ್ಸ್ನ ಕ್ರಾಸ್ ಮಾಡ್ಕೊಂಡು ಕಾಬೂಲ್ ಮತ್ತೆ ಕಾಶ್ಮೀರ್ ರೀಜನ್ ಅಲ್ಲಿ ಇವ್ರೇನ್ ಮಾಡಿದ್ರು, ಸೆಟಲ್ ಆದ್ಮೇಲೆ ಡ್ಯೂರಿಂಗ್ ದ ಟೈಮ್ ಆಫ್ ವಿಮಾ ಕಾದ್ಫಿಸಸ್ ಗೋಲ್ಡ್ ಕಾಯಿನ್ಸ್ ವೇರ್ ಬ್ರಾಟ್ ಔಟ್ ಆಯ್ತಾ. ವಿಮಾ ಕಾದ್ಫಿಸಸ್ ಟೈಮ್ ಅಲ್ಲಿ ಏನ್ ಮಾಡಿದ್ರು, ಗೋಲ್ಡ್ ಕಾಯಿನ್ಸ್ ನ ಮಿಂಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕಿಂಗ್ಡಮ್ ಅಲ್ಲಿ ಗೋಲ್ಡ್ ಕಾಯಿನ್ಸ್ ಇವರ ಕಿಂಗ್ಡಮ್ ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಫ್ರಮ್ ದೆನ್ ಆನ್ವರ್ಡ್ ದ ಕುಶನ್ಸ್ ಮಿಂಟೆಡ್ ಓನ್ಲಿ ಮೇನ್ಲಿ ಗೋಲ್ಡ್ ಅಂಡ್ ಕಾಪರ್ ಕಾಯಿನ್ಸ್. ಅವಾಗಿಂದ ಇವ್ರು ಏನ್ ಮಾಡ್ತಿದ್ರು, ಗೋಲ್ಡ್ ಮತ್ತೆ ಕಾಪರ್ ಕಾಯಿನ್ಸ್ ನ ಜಾಸ್ತಿ ಮಿಂಟ್ ಮಾಡ್ತಿದ್ರು. ಕನಿಷ್ಕ ಕೇಮ್ ಆಫ್ಟರ್ ವಿಮಾ ಕಾದ್ಫಿಸಸ್ ಡ್ಯೂರಿಂಗ್ ಹಿಸ್ region. The Kushan dynasty flourished greatly. He established his rule in 78 Common Era and heralded a new era. This era is called Saka era. Okay, ಕನಿಷ್ಕ ಬರ್ತಾರೆ ಯಾರಾದ್ಮೇಲೆ, ವಿಮಾ ಕಾದ್ಫಿಸಸ್ ಆದ್ಮೇಲೆ. ಇಲ್ಲಿ ಕೂಡ ಅವ್ರ ಬಗ್ಗೆ ಕೊಟ್ಟಿಲ್ಲ ಆಯ್ತಾ, ಅವ್ರ ಆದ್ಮೇಲೆ ಕನಿಷ್ಕ ಬರುವಂತದ್ದು ಅಂತ ಹೇಳಿದ್ದಾರೆ ಅಷ್ಟೇ. ಡ್ಯೂರಿಂಗ್ ಆ ಟೈಮಲ್ಲಿ ಆ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ರು, ಕುಶನ್ ಡೈನಾಸ್ಟಿ ಫ್ಲೋರಿಶ್ ಗ್ರೇಟ್ಲಿ. ಕನಿಷ್ಕ ಬಂದ್ಮೇಲೆ ಕುಶನ್ ಡೈನಾಸ್ಟಿ ಏನಾಗುತ್ತೆ, ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ನಡೆಯುತ್ತೆ. ಅವ್ರು ಏನ್ ಮಾಡ್ತಾರೆ, ಒಂದು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಒಂದು ಹೆರಾಲ್ಡ್ನ ಅನೌನ್ಸ್ ಮಾಡಿಬಿಟ್ಟು ಎಸ್ಟಾಬ್ಲಿಷ್ ಮಾಡ್ತಾರೆ ಒಂದು ಎರಾನ. ಅದು ಏನಂತ ಹೇಳಿದ್ರೆ ಸಾಕಾ ಎರಾ. ಹೆರಾಲ್ಡ್ ಅಂದ್ರೆ ಅನೌನ್ಸ್ ಮಾಡಿರುವಂಥದ್ದು, ಎರಾ ಅಂದ್ರೆ ಸ್ಟಾರ್ಟ್ ಮಾಡಿರುವಂಥದ್ದು. ಏನಂತ ಹೇಳ್ಬಿಟ್ಟು ಸಾಕಾ ಎರಾ ಅಂತ ಹೇಳ್ಬಿಟ್ಟು ಒಂದು ಎರಾನ, ಒಂದು ಪೀರಿಯಡ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಏನು ಅಂದ್ರೆ, ಕನಿಷ್ಕಾಸ್ ರೂಲ್ had spread up to Sanchi in the south and Banaras in the east. ಸಾಂಚಿ ಎಲ್ಲಿ ಬರುತ್ತೆ, ಮಧ್ಯಪ್ರದೇಶಲ್ಲಿ ಬರುವಂಥದ್ದು. ಮಧ್ಯಪ್ರದೇಶಲ್ಲಿ ಬರುತ್ತೆ, ಇಂಡಿಯಾದ ಸೆಂಟರ್ ಅಲ್ಲಿ ಬರುವಂತಹ ಏನು ಸ್ಟೇಟ್. ಓಕೆನಾ, ಮಧ್ಯಪ್ರದೇಶಲ್ಲಿ ಸಾಂಚಿ ಬರುತ್ತೆ. ನೆಕ್ಸ್ಟ್ ಬನಾರಸ್ ಬರುತ್ತೆ ಸೌತ್ ಈಸ್ಟ್ ಅಲ್ಲಿ. ಇದೆಲ್ಲಿ ಬರುತ್ತೆ, ಉತ್ತರ ಪ್ರದೇಶಲ್ಲಿ ಬರುವಂಥದ್ದು ಆಯ್ತಾ. ಸೌತ್ ಈಸ್ಟ್ in the south, ಮಧ್ಯಪ್ರದೇಶ್ ಇನ್ ದ ಸೌತ್ ಅಂಡ್ ಬನಾರಸ್ ಇನ್ ದ ಈಸ್ಟ್ ಆಯ್ತಾ. ಈಸ್ಟ್ ಸೈಡ್ ಅಲ್ಲಿ ಏನ್ ಬರುತ್ತೆ, ಉತ್ತರ ಪ್ರದೇಶಲ್ಲಿ ಬನಾರಸ್ ಅನ್ನುವಂತ ಜಾಗ ಬರುತ್ತೆ. ಈ ಜಾಗಗಳಲ್ಲಿ ಏನಾಯ್ತು, ಇವರ ಕಿಂಗ್ಡಮ್ ಸ್ಪ್ರೆಡ್ ಆಯ್ತು. ಹಿಸ್ ಕಿಂಗ್ಡಮ್ ವಿಚ್ ಇನ್ಕ್ಲೂಡೆಡ್ ಸೆಂಟ್ರಲ್ ಏಷ್ಯಾ ಟು.
ಇವರ ಕಿಂಗ್ಡಮ್ ಅಲ್ಲಿ ಏನಾಗಿತ್ತು, ಸೆಂಟ್ರಲ್ ಏಷ್ಯಾ ಜಾಸ್ತಿ ಇನ್ಕ್ಲೂಡ್ ಆಗಿತ್ತು. ವಾಸ್ ಅ ವಾಸ್ಟ್ ಎಂಪೈರ್. ಇವ್ರದ್ದು ಏನಾಗಿತ್ತು, ತುಂಬ ಒಂದು ದೊಡ್ಡ ಎಂಪೈರ್ ಆಗಿತ್ತು. ಬರೀ ಇವ್ರು ನಮ್ಮ ಇಂಡಿಯಾದ್ರಲ್ಲಿ ಅಷ್ಟೇ ರೂಲ್ ಮಾಡಿರೋದಲ್ಲ ಮಕ್ಕಳೇ, ಬೇರೆ ಕಂಟ್ರೀಸ್ಗಳಲ್ಲೂ ಇವರ ರೂಲ್ ಆಗಿದೆ. ಪುರುಷಪುರ ಇಸ್ ಕ್ಯಾಪಿಟಲ್. ಇವರ ಕ್ಯಾಪಿಟಲ್ ಯಾವುದಾಗಿತ್ತು, ಪುರುಷಪುರ. ಅದು ಈಗ ಪಾಕಿಸ್ತಾನಲ್ಲಿ ಬರುವಂತಹ ಜಾಗ. ಆಯ್ತಾ, ಇವರ ಕ್ಯಾಪಿಟಲ್ ಯಾವುದು, ಕ್ಯಾಪಿಟಲ್, ಫೌಂಡರ್, ಇಂಪಾರ್ಟೆಂಟ್ ಕಿಂಗ್, ಇದೆಲ್ಲ ಕೇಳ್ತಾರೆ. ಆಯ್ತಾ, ಪುರುಷಪುರ. ಮತ್ತೆ ಅವರು ಹೇಗೆ ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸಿದ್ರು, ಅವ್ರು ಏನೆಲ್ಲ ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ, ಕುಶನ್ಸ್ ಡೈನಾಸ್ಟಿಯಲ್ಲಿ ಫಸ್ಟ್ ಗೋಲ್ಡ್ ಮಿಂಟೆಡ್ ಕಾಯಿನ್ಸ್ ಸ್ಟಾರ್ಟ್ ಆಯ್ತು ಅಂತ ಇವ್ರು ಹೇಳಿದ್ದಾರೆ. ಆಯ್ತಾ, ಆ ತರ ಏನೆಲ್ಲ ಅವರ ಕಿಂಗ್ಡಮ್ ಅಲ್ಲೇ ಇಂಪಾರ್ಟೆಂಟ್ ಆಗಿ ಒಂದೊಂದು ಕೆಲಸಗಳು ಸ್ಟಾರ್ಟ್ ಆಗಿರುತ್ತಲ್ಲ. ಬುದ್ಧಿಸಮ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಮೌರ್ಯನ್ ಡೈನಾಸ್ಟಿಯಲ್ಲಿ ಸ್ಪ್ರೆಡ್ ಮಾಡೋದು. ಆ ತರ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಗ್ಯಾರಂಟಿ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಆಯ್ತಾ, ಪುರುಷಪುರ ವಾಸ್ ಹಿಸ್ ಕ್ಯಾಪಿಟಲ್. ಮಥುರಾ ವಾಸ್ ಅನದರ್ ಸಿಗ್ನಿಫಿಕೆಂಟ್ ಟೌನ್ ಇನ್ ಹಿಸ್ ಟೈಮ್. ಮಥುರಾ ಅನ್ನೋದು ಉತ್ತರ ಪ್ರದೇಶಲ್ಲಿ ಬರುವಂಥದ್ದು. ಆಯ್ತಾ, ಅದು ಕೂಡ ಒಂದು ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಜಾಗ ಆಗಿತ್ತು ಆ ಟೈಮಲ್ಲಿ. ಡ್ಯೂ ಟು ದ ಪ್ಯಾಟ್ರೋನೇಜ್ ಅಂದರೆ ಸಪೋರ್ಟ್ ಗಿವನ್ ಬೈ ಕನಿಷ್ಕ ಕೊಟ್ಟಿರೋ ಸಪೋರ್ಟ್ ಇಂದ ಬುದ್ಧಿಸಮ್ ಕುಡ್ ಪ್ರಾಸ್ಪರ್ ಅಂದರೆ ಸಕ್ಸಸ್ಫುಲ್ ಆಗಿ ಏನಾಯಿತು, ಮಚ್ ಮೋರ್ ದ್ಯಾನ್ ಬಿಫೋರ್, ಮೊದಲಕ್ಕಿಂತ ಜಾಸ್ತಿ ಸ್ಪ್ರೆಡ್ ಆಯಿತು. ವಿ ಗೆಟ್ ಟು ಸಿ ಮೆನಿ ಬುದ್ಧಿಸ್ಟ್ ಸ್ಕಾಲರ್ಸ್ ಲೈಕ್ ನಾಗಾರ್ಜುನ, ಅಶ್ವಘೋಷ, ವಾಸುಮಿತ್ರ, ಸಂಘರಕ್ಷ ಆ್ಯಂಡ್ ಅದರ್ ಅಟ್ ದಿಸ್ ಟೈಮ್. ಈ ಟೈಮಲ್ಲಿ ತುಂಬ ಸ್ಕಾಲರ್ಸ್, ಯಾರು ಬುದ್ಧಿಸಮ್ ಸ್ಕಾಲರ್ಸ್ ಇದ್ರು ಅವರೆಲ್ಲ ಕಂಡು ಬರ್ತಾರೆ. ದ 4th ಬುದ್ಧಿಸ್ಟ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಅಟ್ ಕಾಶ್ಮೀರಲ್ಲಿ 4 ಬುದ್ಧಿಸಮಿನ ಕಾನ್ಫರೆನ್ಸ್ಗಳು ನಡೆಯುತ್ತೆ ಅಂಡರ್ ದ ಲೀಡರ್ಶಿಪ್ ಆಫ್ ಕನಿಷ್ಕ ಮಾಡುವಂಥದ್ದು, ಹೋಸ್ಟ್ ಮಾಡುವಂತಹ 4 ಏನಾಗುತ್ತೆ ಕಾನ್ಫರೆನ್ಸ್ಗಳು ಬುದ್ಧಿಸಮ್ ಇಂದು ನಡೆಯುತ್ತೆ. ಲೈಕ್ ಅಶೋಕ ಹೇಗೆ ಮಾಡ್ತಿದ್ರು ಬುದ್ಧಿಸಮ್ನ ಇಂಪ್ರೂವ್ ಮಾಡಿದ್ರು, ಹಾಗೆ ಕನಿಷ್ಕ ಕೂಡ ಇಂಪ್ರೂವ್ ಮಾಡ್ತಾರೆ. ಈವನ್ ಕನಿಷ್ಕ ಸೆಂಟ್ ಮಿಷನರೀಸ್ ಟು ಸೆಂಟ್ರಲ್ ಏಷ್ಯಾ ಆ್ಯಂಡ್ ಚೈನಾ ಟು ಸ್ಪ್ರೆಡ್ ಬುದ್ಧಿಸಮ್. ಮತ್ತೆ ಈ ಮಿಷನರೀಸ್ನ ಸೆಂಡ್ ಮಾಡ್ತಾರೆ ಎಲ್ಲಿಗೆ, ಸೆಂಟ್ರಲ್ ಏಷ್ಯಾದ ಸೆಂಟರ್ ಕಂಟ್ರಿಗಳಿಗೆ ಮತ್ತೆ ಚೈನಾಗೆ ಕಳಿಸ್ತಾರೆ. ಯಾವುದಕ್ಕೋಸ್ಕರ, ಬುದ್ಧಿಸಮ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಡ್ಯೂರಿಂಗ್ ಹಿಸ್ ರೀಜನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಗಾಟ್ ಎನ್ಕರೇಜ್ಮೆಂಟ್. ಆಮೇಲೆ ಏನಾಗುತ್ತೆ, ಆರ್ಟ್ ಮತ್ತು ಆರ್ಕಿಟೆಕ್ಚರು ಎನ್ಕರೇಜ್ ಆಗುತ್ತೆ. ಇಲ್ಲಿ ಒಂಚೂರು ಕೊಟ್ಟಿದ್ದಾರೆ ಬುದ್ಧಿಸ್ಟ್ ಕಾನ್ಫರೆನ್ಸ್ ಬಗ್ಗೆ. ಏನಂತ, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ನಡೆದಿದ್ದು ಯಾರ ಲೀಡರ್ಶಿಪ್, ಯಾರ ಸಪೋರ್ಟಿಂದ, ಅಜಾತ ಶತ್ರು ಸಪೋರ್ಟಿಂದ. ಅದು ಎಲ್ಲಿ ನಡೆಯುತ್ತೆ, ಪ್ಲೇಸ್ ರಾಜ್ ಗೃಹದ್ರಲ್ಲಿ ನಡೆಯುತ್ತೆ. ಅದರ ಚೇರ್ಮನ್ ಯಾರಾಗಿರ್ತಾರೆ, ಮಹಾಕ ಸ್ಯಾಪ ಆಗಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ನಡೆಯುತ್ತೆ, ಕಾಲಸೋಕ ಅವರ ಅಂಡರಲ್ಲಿ ನಡೆಯುತ್ತೆ, ವೈಶಾಲಿ ಪ್ಲೇಸಲ್ಲಿ ನಡೆಯುತ್ತೆ. ಅವರ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಅದರ ಚೇರ್ಮನ್ ಸಾಬಕಮಿಯಾ ಆಗಿರ್ತಾರೆ. ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ನಡೆಯುತ್ತೆ ಅಶೋಕನ ಅಂಡರಲ್ಲಿ. ಅದು ಎಲ್ಲಿ ನಡೆಯುತ್ತೆ, ಪಾತಲಿಪುತ್ರದಲ್ಲಿ ನಡೆಯುತ್ತೆ. ಅದರ ಚೇರ್ಮನ್ ಯಾರಾಗಿರ್ತಾರೆ, ಮೊಗಲಿಪುತ್ರ ತಿಸ್ಸಾ ಆಗಿರ್ತಾರೆ. ಆಯ್ತಾ, ನೆಕ್ಸ್ಟ್ 4th ಬುದ್ಧಿಸ್ಟ್ ಕೌನ್ಸಿಲ್ ನಡೆಯುತ್ತೆ ಕನಿಷ್ಕ ಲೀಡರ್ಶಿಪ್ಪಲ್ಲಿ, ಸಪೋರ್ಟಲ್ಲಿ. ಅದಕ್ಕೆ ಪ್ಲೇಸ್ ಯಾವುದು ಅಂದರೆ ಕುಂಡಲವಾನ. ನೆಕ್ಸ್ಟ್ ಅದರ ಚೇರ್ಮನ್ ಯಾರಾಗಿರ್ತಾರೆ, ವಾಸುಮಿತ್ರ ಆಗಿರ್ತಾರೆ. ಆಯಿತಾ ಮಕ್ಕಳೇ, ಇದರಲ್ಲಿ ಒಂದು ನನಗೆ ಶಾರ್ಟ್ ಸ್ಟೋರಿ ನೆನಪಾಯಿತು, ಅದನ್ನು ಹೇಳ್ತೀನಿ. ಗೋಲ್ಡ್ ಮಿಂಟೆಡ್ ಕಾಯಿನ್ಸ್ ಬಗ್ಗೆ ಹೇಳ್ದೆ ಅಲ್ವಾ, ಇವರ ಟೈಮಲ್ಲಿ ಸ್ಟಾರ್ಟ್ ಆಗಿರುವಂಥ ಈ ಸ್ಟೋರಿ ನೆನಪಿಟ್ಕೊಳ್ಳಿ ನೀವು. ನಿಮಗೆ ಏನು ನೆನಪಾಗುತ್ತೆ, ಕುಶನ್ಸ್ ಟೈಮಲ್ಲಿ ಗೋಲ್ಡ್ ಮಿಂಟೆಡ್ ಕಾಯಿನ್ಸ್ ಇಂಪಾರ್ಟೆಂಟ್, ಅವರ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಅವರ ಡೈನಾಸ್ಟಿಯಲ್ಲಿ ಅಂತ ನೆನಪರುತ್ತೆ. ಒಂದ್ಸತಿ ರಾಜ ಕೂತಿರ್ತಾನೆ. ಆ ಟೈಮಲ್ಲಿ ಅದೇ ಕನಿಷ್ಕ ರಾಜ ಕೂತಿರ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ, ಒಬ್ಬ ಬೇಗ ಓಡಿ ಒಬ್ಬ ಹ್ಯೂಮನ್, ಒಂದು ಸಾಮಾನ್ಯ ಮನುಷ್ಯ ಓಡೋಡಿ ಬರ್ತಾನೆ. ಬಂದು ಏನಂತಾನೆ, ರಾಜ ಇಲ್ಲಿ ನೋಡಿ, ಯಾರೋ ನಕಲಿ ಅಂದರೆ ನಕಲಿ ಕಾಯಿನ್ಸ್ನ ಮಿಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಆಯಿತಾ, ಇದು ನಿಜವಾದ ಕಾಯಿನ್ಸ್ ಅಲ್ಲ, ಇದು ಇಲ್ಲಿಗಲ್ ಆಗಿ ಯಾರೋ ಮಿಂಟ್ ಮಾಡಿ ಬೇರೆ ಕಾಯಿನ್ಸ್ನ ಇದು ಮಾಡ್ತಿದ್ದಾನೆ, ಗೋಲ್ಡ್ ಕಾಯಿನ್ಸ್ನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರಾಜ ಹೌದಾ, ಎಲ್ಲಿ ತೋರಿಸು ಅಂತ ಹೇಳ್ಬಿಟ್ಟು ಕಾಯಿನ್ನ ನೋಡ್ತಾನೆ. ಹೌದು, ಇದೇನಾಗಿದೆ, ಇದು ನಾವು ಮಿಂಟ್ ಮಾಡೋ ಕಾಯಿನ್ ಅಲ್ಲ, ಇದ್ಯಾರೋ ಬೇರೆದು ಮಾಡಿಸಿದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆದರೆ ಇದೇನು ಸೇಮ್ ಆಗಿದೆಯಲ್ಲ, ಇದು ಗೊತ್ತೇ ಆಗ್ತಿಲ್ವಲ್ಲ, ಇದು ನಾವು ಮಾಡಿರೋ ಕಾಯಿನ್ ಅಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಅವಾಗ ಅಲ್ಲೇ ಇದ್ದ ಒಂದು ಸಣ್ಣ ಹುಡುಗ ಬರ್ತಾನೆ. ಬಂದ್ಬಿಟ್ಟು ನೋಡಿದಾಗ ಅವನೇನು ನಗ್ತಾನೆ. ಆ ಕಾಯಿನ್ನ ನೋಡ್ಬಿಟ್ಟು ನಗ್ಬಿಟ್ಟು ಹೇಳ್ತಾನೆ, ಅಯ್ಯೋ ಇದೇನು ಆರಾಮಾಗಿ ಗೊತ್ತು ಮಾಡ್ಕೊಳ್ಬೋದಲ್ಲ, ಇದು ನಿಜದ ಕಾಯಿನ್ ಅಲ್ಲ, ಇದು
ಆಡಳಿತ ಅವ್ರು ಮಾಡುವಂತ ಕಾಯಿನ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಲ್ಲ ಇದು ಅಂತ ಹೇಳ್ತೇನೆ. ಹೌದಾ, ಹೆಂಗೆ ಹೇಳ್ತೀಯ, ರಾಜನಿಗೆ ಗೊತ್ತಾಗಿಲ್ಲ, ಮಿನಿಸ್ಟರ್ಸಿಗೆ ಗೊತ್ತಾಗಿಲ್ಲ, ಈ ಸಣ್ಣ ಹುಡುಗನಿಗೆ ಏನ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ನಗ್ತಿರ್ತಾರೆ. ಆವಾಗ ಅವನೇನ್ ಮಾಡ್ತಾನೆ, ನನಗೆ ಗೊತ್ತಾಯ್ತು ಇದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ಹೌದಾ, ಏನ್ ಮಿಸ್ಟೇಕ್ ಇದೆ ಹೇಳು ಅಂತ ಹೇಳ್ಬಿಟ್ಟು ಕನಿಷ್ಕ ರಾಜ ಕೇಳ್ತಾನೆ. ಕೇಳಾದ್ಮೇಲೆ ಅವನೇನ್ ಹೇಳ್ತಾನೆ, ರಾಜ ನೀವು ನೋಡಿ, ನೀವು ಬೇರೆ ಕಾಯಿನ್ಸ್ನ ಇಟ್ಕೊಂಡು ನೋಡಿ, ನೀವಿಷ್ಟು ಏನು ಅಗ್ಲವಾಗಿ ಮುಖ ಮಾಡಿ ನಗ್ತಿಲ್ಲ, ಇದ್ರಲ್ಲಿ ನೋಡಿ ಅಗ್ಲ ಆಗಿದೆ ನಿಮ್ಮ ಮುಖ, ನಗ್ತಿರೋ ಮುಖ, ನೀವಿಷ್ಟು ಅಗ್ಲ ಮುಖ ಮಾಡಿ ನಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಎಲ್ರು ನಗ್ತಾರೆ. ಆಮೇಲೆ ರಾಜ ಏನ್ ಮಾಡ್ತಾನೆ, ಇಸ್ಕೊಂಡು ಅಬ್ಸರ್ವ್ ಮಾಡ್ತಾನೆ. ಹೌದಾ, ಇದ್ರಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಂತ ಹೇಳ್ಬಿಟ್ಟು ಇಸ್ಕೊಂಡು ನೋಡ್ತಾನೆ. ಹೌದು, ನಾನು ಇಷ್ಟು ಜೋರಾಗಿ ನಗಲ್ಲ, ಇದ್ರಲ್ಲಿ ತುಂಬಾ ಏನು ಅಗ್ಲ ಮಾಡಿಬಿಟ್ಟಿದ್ದಾರೆ, ಫೇಸ್, ನಗೋ ಫೇಸ್ ತುಂಬಾ ಅಗ್ಲ ಮಾಡಿಬಿಟ್ಟಿದ್ದಾರೆ, ಇದ್ರಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಏನಾಗುತ್ತೆ, ಎಲ್ಲರೂ ನಗ್ತಾರೆ, ಎಷ್ಟು ಬೇಗ ಹುಡುಕುದ್ನಲ್ಲ ಅಂತ. ಆಮೇಲೆ ರಾಜ ಅವನಿಗೆ ಒಂದು ಪ್ರೈಸ್ ಇದನ್ನೆಲ್ಲ ಕೊಡ್ತಾರೆ. ಅವಾಗಿಂದ ಏನಾಗುತ್ತೆ, ಕಿಂಗ್ಡಮ್ ಅಲ್ಲಿ ಯಾರೇ ಬೇರೆ ತರ ಕಾಯಿನ್ಸ್ ನ ಕ್ರಿಯೇಟ್ ಮಾಡಿದ್ರು ಫಸ್ಟ್ ರಾಜನ ನಗುನ ನೋಡ್ತಿದ್ರಂತೆ. ರಾಜ ತುಂಬಾ ಅಗ್ಲವಾಗಿ ನಗ್ತಿರೋ ಮುಖ ಇದ್ರೆ ಇದು ನಿಜದ ಕಾಯಿನ್ಸ್ ಅಲ್ಲ ಅಂತ ಜನರಿಗೆ ಗೊತ್ತಾಗ್ಬಿಡ್ತಿತ್ತಂತೆ. ಇದೊಂದು ಶಾರ್ಟ್ ಸ್ಟೋರಿಯಿಂದ ನಿಮಗೆ ಐ ಥಿಂಕ್ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಕಾಯಿನ್ಸ್ ಬಗ್ಗೆ ಅಂತ ಹೇಳ್ತೀನಿ. ಇನ್ನೊಂದು ಮಾತು ಏನಂದರೆ, ನಾವು ಎಷ್ಟೇ ಸಣ್ಣವ್ರಿರಲಿ, ನಾವು ಎಷ್ಟೇ ದೊಡ್ಡವ್ರಿರಲಿ, ನಮ್ಮ ಬುದ್ಧಿ ನಮಗೆ, ಆಯಿತಾ ಮಕ್ಕಳೇ, ಎಷ್ಟೇ ದೊಡ್ಡವ್ರಿರಲಿ ಅವ್ರಿಗಿಂತ ಜಾಸ್ತಿ ಬುದ್ಧಿ ನಮಗೂ ಕೊಡ್ಬೋದು ದೇವರು, ಆಯಿತಾ, ನಮ್ಗಿಂತ ಜಾಸ್ತಿ ಬುದ್ಧಿ ಅವರಿಗೂ ಕೊಡ್ಬೋದು. ಇದೊಂದು ಎಕ್ಸಾಂಪಲಲ್ಲಿ ಗೊತ್ತಾಗುತ್ತೆ. ಮಿನಿಸ್ಟರ್ಸಿಗೆ ಗೊತ್ತಾಗಿಲ್ಲ, ರಾಜನಿಗೆ ಗೊತ್ತಾಗಿಲ್ಲ ಏನು ತಪ್ಪಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಹುಡುಗನಿಗೆ ಗೊತ್ತಾಗ್ಬಿಡ್ತು, ಹೌದಲ್ವಾ? ಹಾಗೆ ನಮ್ಮಲ್ಲೂ ತುಂಬ ಬುದ್ಧಿವಂತಿಕೆ ಇರುತ್ತೆ ಮಕ್ಕಳೇ, ಅದು ಸರಿಯಾದ ಜಾಗದಲ್ಲಿ ನಾವು ತೋರಿಸ್ಬೇಕು, ಆಯ್ತಾ? ಇದನ್ನ ಹೇಳ್ತಾ ನನ್ನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಎಲ್ಲದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಮಕ್ಕಳೇ.